ಇತಿಹಾಸದಲ್ಲೇ ಇಸ್ಟೋ ಇಂಡಿಯಾ ಹಾಗೂ ವೇದಿಕ್ ಐವೇರ್ ಕಂಪನಿಯಲ್ಲಿ ಕೆಲಸವನ್ನು ಅಂದರೆ ಕಂಪನಿಯ ವತಿಯಿಂದ ಕೆಲಸ ಮಾಡ್ತಕ್ಕಂಥ ನಿಮ್ಮ ಹೆಮ್ಮೆಯ ಕಂಪನಿಯ ನಾಯಕರಾದ ಕರ್ನಾಟಕ ಕೋರ್ ಕಮಿಟಿ ಹೆಡ್ ಸೋಮಣ್ಣ ತೆರಳಿ ಸರ್ ಅವರು, ಹಾಗೆ ಶ್ರೀಯುತ ನಮ್ಮೂರಿನವರೇ ಆದ ಅಂದರೆ ಬಬ್ಲೇಶ್ವರ ಗ್ರಾಮದ ಶಾಂತವೀರ್ ಎಂ ಕಿರಾದ ಕರ್ನಾಟಕ ಬಿಸ್ನೆಸ್ ಪ್ರಮೋಟರ್, ಹಾಗೆಯೇ ಶ್ರೀಯುತ ದತ್ತಾತ್ರೇಯ ಹಜೇರಿ ಕರ್ನಾಟಕ ಬಿಸ್ನೆಸ್ ಪ್ರಮೋಟರ್, ಹಾಗೆ ಶ್ರೀಯುತ ರವಿ ಕೋಕ್ಲೇಸ್ ಅತಿನಿ ಸೂಪರ್ ಮಾರ್ಕೆಟ್ ಮಾಲೀಕರು ಈಗಾಗಲೇ ಗ್ರಾಮಕ್ಕೆ ಆಗಮಿಸಿದ್ದು ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಈ ಒಂದು ಭಾರತದ ಒಂದು ಸುಪ್ರಸಿದ್ಧ ಕಂಪನಿ ನಂಬರ್ 1 ಕಂಪನಿಯಾಗಿ ಬೆಳೆಯುತ್ತಿರುವ ಹೆಮ್ಮೆಯ ನಿಮ್ಮ ಇಸ್ಟೋ ಇಂಡಿಯಾ ಆಯುರ್ವೇದ ಕಂಪನಿಯಿಂದ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸನ್ಮಾನಕ್ಕೆ ಕಾರಣ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ BMW ಕಾರ್ ಅಚೀವರ್ ಅವಾರ್ಡನ್ನು ಇವರು ಕಂಪನಿಯಿಂದ ಹೊಂದಿದ್ದಾರೆ. ಅವರಿಗೆ ನಮಗೆ ಸಂತೋಷವಾದ ವಿಚಾರ ಅಂದರೆ ನಮ್ಮ ಬಬಲೇಶ್ವರ ಗ್ರಾಮದ ಒಬ್ಬ ವ್ಯಕ್ತಿ, ಬಿಜಾಪುರ ಜಿಲ್ಲೆಯ ಒಬ್ಬ ವ್ಯಕ್ತಿಯವರು ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ನಿಮಗೆ ಎಲ್ಲರಿಗೂ ಹೆಮ್ಮೆಯ ವಿಚಾರ. ಅವರಿಗೆ ಸನ್ಮಾನ ಮಾಡುವುದು ಇನ್ನೂ ಹೆಮ್ಮೆಯ ವಿಚಾರ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗ್ತಿದೆ. ಕಂಪನಿಗೆ ಸದಸ್ಯರು ಆಗಮಿಸಿರುವ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಹಿರಿಯ ನಾಗರಿಕರು, ಹಾಗೆ ಕಂಪನಿಯ ಸದಸ್ಯರು, ಹಾಗೆ ನಮ್ಮ ಬೆಳಗಲಿ ಟೀಮಿನ ನಾಯಕರು, ಹಾಗೆ ಮಾಲಿಂಪುರ ಟೀಮಿನ ನಾಯಕರು, ಬಿಜಾಪುರಿನ ಹಾಗೂ ಈ ಊರಿನಲ್ಲಿ ಸಮಸ್ತ ನಮ್ಮ ಇಸ್ಟೋ ಕಂಪನಿಯ ಎಲ್ಲ ಸದಸ್ಯರಿಗೂ ವೇದಿಕೆ ಕಡೆ ಬಂದು ಇನ್ನೇನು ಅವರು ಸರ್ ಬರ್ತಾ ಇದ್ದಾರೆ, ಅವರಿಗೆ ಒಂದು ಸ್ವಾಗತವನ್ನು ಕೋರೋಣ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾಕಂತಂದ್ರೆ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ಸಹಿತ ಒಬ್ಬ ರಾಯಲ್ ಆಗಿ ಬೆಳೆಯಬಹುದು ಅನ್ನೋ ಒಂದು ಮಾರ್ಗದರ್ಶನ ಒಂದು ಕಂಪನಿ ನಮ್ಮೆಲ್ಲರ ಮನದಲ್ಲಿ ಮಿಡಿಯುವಂತಾಗಿದೆ. ಇವತ್ತಿನ ಈ ಕ್ಷಣ ನಮಗೆ ತುಂಬಾ ಈ ಸಮಾರಂಭ ಚಿಕ್ಕದಾಗಿ ಕಾಣಬಹುದು. ಇದೊಂದು ಸಮಾರಂಭ ಮುಂದಿನ ಒಂದು ಹಂತದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇದೆ ಬಬ್ಲೇಶ್ವರ ಗ್ರಾಮದಲ್ಲಿ ನಡೆದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದರಂತೆ ಇನ್ನ ಮುಂದಿನ ಘಟ್ಟ ಈ ಒಂದು ಕಂಪನಿಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತ ದೇಶದಲ್ಲಿ ಎಷ್ಟೋ ಕಂಪನಿಗಳು ಬಂದಿದ್ದಾವೆ, ಎಷ್ಟೋ ಕಂಪನಿಗಳು ಹೋಗಿರಲ್ಲ, ವಿಚಾರ ಬೇಕಾಗಿಲ್ಲ. ಆದರೆ ನಮ್ಮ ಕಂಪನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತದೆ. ಅದೇ ಇಸ್ಟೋ ಇಂಡಿಯಾ. ನರ ನಾಡಿಯಲ್ಲಿನೂ ಕುಡಿಯುವ ರಕ್ತದಲ್ಲಿ ತಿನ್ನುವ ಅನ್ನದಲ್ಲಿ ಇಸ್ಟೋ ಇಂಡಿಯಾ ಆಯುರ್ವೇದ ಕಂಪನಿ ಅಂತ ನಮ್ಮನ್ನ ಗುರುತಿಸಿಕೊಳ್ತದೆ. ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಪ್ರತಿಯೊಬ್ಬರು ಆಹಾರವನ್ನು ಸೇರಿಸಬೇಕು, ಅದನ್ನ ಪೂರೈಸ್ತಾ ಇರೋದು ನಮ್ಮ ಇಸ್ಟೋ ಇಂಡಿಯಾ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ನಾನು ಈ ವೇದಿಕೆಯಲ್ಲಿ ಇಷ್ಟಪಡ್ತೇನೆ. ಅದರಂತೆ ಈ ಕಂಪನಿಯಲ್ಲಿ ಸಾಧನೆ ಅನ್ನೋದು ತುಂಬಾ ಚಿಕ್ಕ ಸಮಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಅತ್ಯಂತ ಚಿಕ್ಕ ಸಮಯ, ಕೇವಲ 1 ವರ್ಷ 9 ತಿಂಗಳಲ್ಲಿ 25 ಲಕ್ಷ ರೂಪಾಯಿದ ಒಂದು BMW ಕಾರ್ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ನಿಮ್ಮ ನೆಚ್ಚಿನ ನೇತಾರರಾಗಿರ್ತಕ್ಕಂಥ ಅದನ್ನು ಗುರುತಿಸಿಕೊಟ್ಟಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಕೋರ್ ಕಮಿಟಿ ಹೆಡ್ ಸೋಮಣ್ಣ ಆರ್ ಹೆಲ್ಗಿ ಸರ್ ಅವರು ಈ ವೇದಿಕೆ ಮೇಲೆ ಆಸೀನರಾಗಿರಂದ್ರೆ ನನಗೆ ಅವರ ಮುಂದೆ ನಿಂತುಕೊಳ್ಳುವಂತ ಒಂದು ಈ ಸುಯೋಗ ಸಿಕ್ಕಿದೆ ಅಂದ್ರೆ ಇದಕ್ಕಿನ ಹೆಮ್ಮೆಯ ವಿಚಾರ ನಿಮಗೆ ಸಿಗ್ಲಿಕ್ಕಿಲ್ಲ ಮುಂದೆ. ಆದ್ರೆ ಅವ್ರ ಹತ್ರ ನಾನು ಕೆಲಸ ಮಾಡ್ತಾ ಇದ್ದಂದ್ರೆ ಕೆಲವು ದಿನದಲ್ಲಿ ನಾನು ಇಸ್ಟೋ ಇಂಡಿಯಾದಲ್ಲಿ ಸೋಮಣ್ಣ ಸರ್ ಕೆಲಸ ಮಾಡ್ತಾ ಇದ್ದಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಇನ್ನೊಬ್ಬ ಧನ್ಯ ವ್ಯಕ್ತಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅವರೊಂದಿಗೆ ಕೈ ಜೋಡಿಸಿ ನಮ್ಮೂರಿನವರೇ ಆದ ಬಬ್ಲೇಶ್ವರ ಗ್ರಾಮದ
ಅತ್ಯಂತ ಸರಳ ಸಜ್ಜನ ವ್ಯಕ್ತಿ, ಸ್ನೇಹಕ್ಕೆ ಜೀವ ಕೊಡುವ ನಮ್ಮ ನೆಚ್ಚಿನ ನಾಯಕ, ಕರ್ನಾಟಕ ಬಿಸಿನೆಸ್ ಪ್ರಮೋಟರ್ ಶ್ರೀಯುತ ಶಾಂತವಿ ಎಂ ಬಿರಾದರ್ ಸರ್ ಅವರು ಸಹಿತ ಅವರಿಗೆ ಸಹಿತ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ತರನಾಗಿ ನಿಮ್ಮ ನೆಚ್ಚಿನ ವಿಜಯಪುರ ಜಿಲ್ಲೆಯ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾವಿರಾರು ಜನಗಳಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿ ಅವರಿಗೆ ಸಹಾಯವನ್ನು ನೀಡುತ್ತಾ ಒಂದು ಮಾದರಿಯಾಗಿ ಬೆಳೆಯುತ್ತಿರುವ ನಿಮ್ಮ ನೆಚ್ಚಿನ ನಾಯಕ ದತ್ತಾತ್ರೇಯ ಹಜಾರೆ ಸರ್ ಅವರು ಕರ್ನಾಟಕ ಬಿಸಿನೆಸ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತ ಬಯಸ್ತೇನೆ. ಅದೇ ತರನಾಗಿ ಇನ್ನೊಬ್ಬರು ಅತ್ಯಂತ ಗಣ್ಯ ವ್ಯಕ್ತಿಗಳು ಅಂದ್ರೆ ನಮ್ಮ ಈ ಆಹಾರವನ್ನು ಪೂರೈಕೆ ಮಾಡ್ತದೆ ಅಂತ ಹೇಳಿದ್ನಲ್ಲ, ಈಶ್ವರ್ ಇಂಡಿಯಾ ಆ ಕಂಪನಿ ಸೂಪರ್ ಮಾರ್ಕೆಟ್ ತೆಗೆದುಕೊಂಡು ಅತಿ ಸಿಟಿಯಲ್ಲಿ ಸೂಪರ್ ಮಾರ್ಕೆಟ್ ತೆಗೆದುಕೊಳ್ಳುತ್ತ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರವಿ ಕೋಟ್ಲಿ ಸರ್ ಹೋಗಿದ್ದಾರೆ. ಅವರಿಗೆ ಕೂಡ ಈ ಒಂದು ವೇದಿಕೆಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಸುಂದರವಾದ ಸಮಯಕ್ಕೆ ಮುಂದಿನ ಹಂತವನ್ನು ಸಾಧನೆಯ ಬಗ್ಗೆ ಹೇಳುವುದಾದ್ರೆ ಸಾರಿನೇ ಇಲ್ಲ. ಒಬ್ಬ ಗುರುವಿನ ಬಗ್ಗೆ ನೆನೆಸ್ಕೋಬೇಕಾದ್ರೆ ಹೇಳ್ಬೇಕಾದ್ರೆ ಮಾತ್ರ ಸಾಲವಿಲ್ಲ. ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಯಾಗಿ 19 ತಿಂಗಳ ಹಿಂದೆ ತಿರುಗಾಡ್ತಕ್ಕಂಥ ವ್ಯಕ್ತಿ ಇವತ್ತು BMW ಕಾರಲ್ಲಿ ಓಡಾಡೋ ಮಟ್ಟಕ್ಕೆ ಬೆಳೆಸಿದೆ ಅಂದ್ರೆ ಕಂಪನಿಯ ಬಗ್ಗೆ ಗರ್ವದಿಂದ ಹೇಳ್ಕೊಳ್ತಾರೆ. ನನ್ನ ಈಶ್ವರ್ ಇಂಡಿಯಾ ಅಂತ ಎಲ್ಲಿ ವೇದಿಕೆಯಲ್ಲಿ ನಿಂತು ಹೇಳ್ತಾರೆ ಮುಂದೆ ಪಡ್ತಾ ಇದ್ದೇನೆ. ಈ ಒಂದು ನಮ್ಮ ಸರ್ ಅವರ ಆಶೀರ್ವಾದ, ಈ ಒಂದು ಪ್ರೋತ್ಸಾಹ ಸಲಹ ನನ್ನ ಮೇಲೆ ಹೀಗೆ ಇರಲಿ. ಸೇರಿರ್ತಕ್ಕಂಥ ನನ್ನ ಗೆಳೆಯರು ಅವರ ಮಟ್ಟಿಗೆ ಬೆಳೆಯೋಣ. ಅವರ ನೆರಳಲ್ಲಿ ಬೆಳೆದ್ರೆ ಒಂದು ಗಿಡದ ಕೆಳಗಡೆ ಹುಲ್ಲು ಬೆಳೀತಾ ಇರುತ್ತೆ. ಆ ಗಿಡವನ್ನು ನೋಡಿ ಗಿಡ ಎತ್ತರ ಇದೆ, ಯಾಕಾಗಿದೆ ಅಂದ್ರೆ ಅದು ಹುಲ್ಲೋಗಿ ಗಿಡ ಆಗಿರುತ್ತೆ. ಯಾವತ್ತೂ ಒಂದೇ ಸರಿ ಗಿಡ ಆಗೋದಿಲ್ಲ. ಅದು ನಾವು ಈಗ ಹುಲ್ಲಿದ್ದೀವಿ, ನಾಳೆ ಹಿಂದಿಲ್ಲ ನಾವು ಗಿಡ ಆಗ್ತೀವಿ ಅನ್ನೋ ಭರವಸೆ ನಾವು ಯಾರು ಕಳ್ಕೊಳ್ಬೇಡಿ ಅಂತ ಈ ವೇದಿಕೆ ಮೂಲಕ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ತರನಾಗಿ ಈಗ ಮುಂದಿನ ಘಟ್ಟ ಸನ್ಮಾನವನ್ನ ಇದೊಂದು ಸುಂದರವಾದ ಕ್ಷಣವನ್ನಾಗಿ ಪರಿವರ್ತಿಸಿ ಕರ್ನಾಟಕದ ಇತಿಹಾಸದಲ್ಲಿ ಬಬ್ಲೇಶ್ವರ ಗ್ರಾಮದಲ್ಲಿ ನಮ್ಮ ಈಶ್ವರ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ತುಂಬಾ ಸಂತೋಷ ಅನಿಸುತ್ತೆ. ಈಗ ಒಂದು ಸನ್ಮಾನ ಸಮಾರಂಭವನ್ನ ಇಟ್ಕೊಂಡಿದೆ. ಅದಕ್ಕಾಗಿ ಮೊದಲಿಗೆ ಶ್ರೀಯುತ ನಿಮ್ಮ ನೆಚ್ಚಿನ ನಾಯಕರು ಬಿಸ್ನೆಸ್ ಅಂದ್ರೆ ಏನು, ಬಿಸ್ನೆಸ್ ಅಲ್ಲಿ ಏನಿದೆ, ಒಬ್ಬ ರೈತನು ದುಡಿತಾನೆ, ಒಬ್ಬ ಗೌರ್ಮೆಂಟ್ ಅಧಿಕಾರಿ ದುಡಿತಾನೆ, ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿನೂ ದುಡಿತಾನೆ. ಆದ್ರೆ ಆ ದುಡಿಯೋದ್ರಲ್ಲಿ ಒಂದು ಹಿತ ಇರಬೇಕು, ನೆಮ್ಮದಿ ಇರಬೇಕು, ಅದರ ತಕ್ಕಂತೆ ಪ್ರತಿಫಲ ಇರಬೇಕು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸೋನು ಸರ್, ಹಿರಿಯ ಸರ್, ಕರ್ನಾಟಕ ಕೋರ್ ಕಮಿಟಿ ಹೆಡ್ ಅವರಿಗೆ, ಶ್ರೀಯುತ ನಮ್ಮ ಕಮಿಟಿಯ ನಮ್ಮ ಕಂಪನಿಯ ಸದಸ್ಯರಾದ ವೀರೇಶ್ ಕಲಗತ್ತಿ ಅವರಿಂದ ಸನ್ಮಾನವನ್ನು ಕೊಡ್ತಾ ಇದೆ. ಚಪ್ಪಾಳೆ ಮೂಲಕ ಅವರಿಗೆ ಒಂದು ಮಾಲಾರ್ಪಣೆಯನ್ನು ನೆರವೇರಿಸಿಕೊಳ್ಬೇಕು. ಅದೇ ತರನಾಗಿ ಸಂತಾನ ಕಾರ್ಯಕ್ರಮ ಸಹಿತ ಹಮ್ಮಿಕೊಳ್ತಾ ಇದೆ. ಅದರ ಜೊತೆಗೆ ವೀರೇಶ್ ಅವರ ಜೊತೆಗೆ ನಾಗೇಶ್ ಮಾತೆಯವರು ಕೂಡ ಬಂದು, ವೀರೇಶ್ ಅವರು ಹಾಗೆ ಮಾತೆಯವರು ಬಂದು ಸೋಮಣ್ಣ ಅವರಿಗೆ ಒಂದು ಸನ್ಮಾನವನ್ನ, ಅದೇ ತರನಾಗಿ ಶಾಂತಿ ಬಿರಾದರ್ ಸರ್ ಅವರಿಗೆ ನಮ್ಮ ನೆಚ್ಚಿನ ನಾಯಕರಾದ ಶ್ರೀಯುತ ಡಾಕ್ಟರ್ ಪ್ರಕಾಶ್ ದೇವರ್ ಸರ್, ಹಾಗೆ ನಮ್ಮ ಎಲ್ಲ ಡಾಕ್ಟರ್ ಯಲ್ಲಪ್ಪ ಸರ್ ಹಿಟ್ನಾಳ್ ಅವರು ಕೂಡ ವೇದಿಕೆ ಮೇಲೆ ಬಂದು ಅವರಿಗೆ ಒಂದು ಸನ್ಮಾನವನ್ನ
ಈ ಒಂದು ವೇದಿಕೆ ಇಷ್ಟು ಸುಂದರವಾಗಿ ಕಾಣಲು ನಮ್ಮಂತ ಸದಸ್ಯರು ಇಂತಹ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ನಮ್ಮೊಂದು ಹೆಮ್ಮೆಯ ವಿಚಾರ. ಬಬಲೇಶ್ವರ ಗ್ರಾಮದಲ್ಲಿ ಈಶ್ವರ ಇಂಡಿಯಾ ವತಿಯಿಂದ ಈ ಒಂದು ಸನ್ಮಾನ ಸಮಾರಂಭ ನಡೀತಾರೆ. ಹೆಮ್ಮೆಯ ವಿಚಾರ. ಚಪ್ಪಾಳೆ ಮೂಲಕ ಅವರಿಗೆಲ್ಲರೂ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ನನ್ನ ಕಂಪನಿಯ ಸದಸ್ಯರಿಗೂ ಹಾಗೂ ನನ್ನ ಟೀಮಿನ ಎಲ್ಲ ಸದಸ್ಯರಿಗೂ ಸಹಿತ ವಂದನೆಗಳು. ಇನ್ನು ಮುಂದೆ ನಾವು ಮಾತನಾಡಲು ಹೆಚ್ಚಿರಲಿಲ್ಲ, ಯಾಕಂದ್ರೆ ಅವರ ಮಾತನ್ನ ಕೇಳಬೇಕು ಅಂತ ತುದಿಗಾಲಲ್ಲಿ ನಿಂತಿರುವ ನಾವು ಮುಂದಿನ ಕಂಪನಿಯ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ನಾನು ದತ್ತಾತ್ರೇಯ ಹಜಾರೆ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರಿ, ರವಿ ಸರ್ ಕೋಗ್ಲೆ ಅತಿಥಿ ಸೂಪರ್ ಮಾರ್ಕೆಟ್ ಮಾಲೀಕರು ಕೂಡ ಒಂದೆರಡು ಮಾತುಗಳನ್ನಾಡಿ ನನಗೆ ನಮ್ಮ ಬಂದಿರತಕ್ಕಂಥ ಸದಸ್ಯರಿಗೆ ಕಂಪನಿಯಿಂದ ಉತ್ಸಾಹವನ್ನು ತುಂಬಬೇಕಂತ ರವಿ ಸರ್ ಕೋಗ್ಲೆ ಅವರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೈ ಸ್ಟೋರ್ ಇಂಡಿಯಾ, ಜೈ ಸ್ಟೋರ್ ಇಂಡಿಯಾ. ಎಲ್ಲರಿಗೂ ನಮಸ್ಕಾರ. ಬಹಳ ಚಂದ ಮಾತಾಡ್ತಾರೆ, ಬಹಳ ಖುಷಿ ಆಯ್ತು. ಅಷ್ಟು ಚಂದ ನಮ್ಗೆ ಮಾತಾಡಕ್ ಬರಂಗಿಲ್ಲ. ಕಂಪ್ನಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಐತಿ. ಬಹಳ ಒಳ್ಳೆ ರೀತಿಯಲ್ಲಿ ಕಂಪ್ನಿ ಇವತ್ತಿನ ಡೇಟ್ನಾಗ ಬಹಳಷ್ಟು ಜನರ ಮನೆಗೆ ಆಹಾರ ಮತ್ತು ಆರೋಗ್ಯ ಜೊತೆಗೆ ಆದಾಯನೂ ಕೂಡ ಕೊಡ್ತಾ ಐತಿ. ಅಂತದ್ರೊಳಗೆ ಕಂಪನಿ ಜೊತೆ ನಮ್ಮ ಲೀಡರ್ಸ್ಗಳು ಕೂಡ ಹಂಗ ಬಂಗಾರ ಇದ್ದಂಗ ಅದಾರ. ಸೋಮು ಸರ ಮತ್ತೆ ನಮ್ಮ ಬಿರಾದರ್ ಸರ್ ರೀ, ಯತ್ತು ಸರ್, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಆದ್ರೆ ಇವತ್ತು ಸ್ಪೆಷಲಿ ನಾ ಇಲ್ಲಿ ಬಬಲೇಶ್ವರ ಊರಾಗ ನಮ್ಮ ಬಿರಾದರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಾತು ಹೇಳ್ತಾರೆ, ಮನುಷ್ಯಾಗ ಯಶಸ್ ಆಗ್ಬೇಕಂದ್ರೆ ಮನುಷ್ಯ ಯಶಸ್ ಆಗೋಕ್ಕಿಂತ ಮುಂಚೆ ಕ್ಯೂಡ್ ಆಗಿರ್ಬೇಕಂತ, ಆಮೇಲೆ ಯಶಸ್ ಆದ್ಮೇಲೆ ಮೂಕ ಆಗ್ಬೇಕಂತ. ಆ ಎಲ್ಲಾ ಗುಣಗಳ ಸರ್ಗಳ ಒಳಗೆ ಅದಾವು. ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿ. ಗೊತ್ತಿನಂತ ಮನುಷ್ಯ ಅವರು. ನಮಗೆ ಬಹಳ ಹೆಮ್ಮೆ ನಮ್ಗೆ. ಯಾಕಂದ್ರೆ ಪ್ರತಿಯೊಬ್ರು ನೋಡ್ರಿ, ನಾವು ಎಷ್ಟೋ ಸಂಘಟನೆಗಳನ್ನ ನೋಡ್ತೀವಿ, ಏನೇ ನೋಡ್ತೀವಿ, ಅಲ್ಲಿ ನಮ್ಮ ಲೀಡರ್ಗಳು ಬಹಳ ಬೆಸ್ಟ್ ಇರ್ತದ. ಅವ್ನು ಬಹಳ ಹೆಮ್ಮೆ ಇರ್ತೈತಿ. ಆ ಲೀಡರ್ನ ಆ ಟೀಮ್ ನಮ್ಗೆ ಬಹಳ ಹೆಮ್ಮೆ ಇರ್ತೈತಿ. ನಮ್ಮ ಲೀಡರ್ ಈ ಟೈಪ್ ಅದನಪ್ಪ, ಆ ಹೆಮ್ಮೆ ನಮಗೆ ಇವತ್ತೈತಿ. ಅದಕ್ಕೆ ಇವತ್ತ ಈ ಒಂದು ಸಣ್ಣ ಟೈಮ್ನಾಗ ಸರ್ ಹೇಳಿದ್ರು ಬಹಳ ಕಮ್ಮಿ ಟೈಮ್ದಾಗ ಈ ಅರೇಂಜ್ಮೆಂಟ್ ಆಗೈತೆ ಅಂತ. ಆದ್ರೂ ಬಹಳ ಸುಂದರವಾಗಿ ಮಾಡಿರಿ ಸರ್. ಬಹಳಷ್ಟು ಜನರುಗಳು ಅಂದ್ರೆ ಇದು ಯಾವುದೋ ಒಂದು ಕೆಲಸ ಒಬ್ಬರಿಂದ ಆಗಕ್ಕೆ ಸಾಧ್ಯ ಇಲ್ಲ, ಟೀಮ್ ವರ್ಕ್ ಇರ್ತೈತಿ. ಅಂದ್ರೆ ಟೀಮ್ ವರ್ಕ್ ಆಗ್ಲಿ. ಒಬ್ಬನ ಗುರುವಿನ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಇದೊಂದು ಹೂವಿನ ಮಾಲೆ ಐತಿ. ನಮ್ಗೆ ಅದು ಹೂ ಎಲ್ಲ ಕಾಣತೈತಿ, ಎಷ್ಟು ಚಂದ ಕಾಣತೈತಿ ಅಂತಂದ್ರೆ ಬಹಳ ಚಂದ ಕಾಣತೈತಿ. ಖರೆ ಆ ಹೂ ಎಲ್ಲ ಒಂದೇ ಕಡೆ ನಿಂತವಪ್ಪ ಅಂತಂದ್ರ ಅದ್ರ ಒಳಗಿರೋದು ಒಂದು ಗಟ್ಟಿ ದಾರ. ಈ ವೇದಿಕೆ ಮೇಲೆ ಏನ್ ಈ ಗುರುಗಳು ನಮ್ಗೆ ಕೂತಾರಲ್ಲ, ಆ ದಾರ ಇದ್ದಂಗ. ಅವ್ರ ಎಲ್ಲಾ ಕಡೆ ಕಾಣೋದಿಲ್ಲ, ಆದ್ರೆ ಎಲ್ಲರನ್ನೂ ಸುಂದರವಾಗಿ ಇಡೋ ಪ್ರಯತ್ನ ಅವ್ರು ಮಾಡ್ತಾರೋ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಇಲ್ಲಿ ನನಗೆ ಎರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟದ ಎಲ್ಲರಿಗೂ, ಎಲ್ಲ ಲೀಡರ್ಸ್ಗೆ, ಎಲ್ಲ ಟೀಮ್ಗೆ ಧನ್ಯವಾದಗಳು ಸರ್. ಜೈ ಸ್ಟೋರ್ ಇಂಡಿಯಾ, ಜೈ ವೇದಿಕೆ ಆಯ್ತು. ಕಂಪನಿಯ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ, ಸರಳವಾಗಿ, ನಾಲ್ಕೇ ಮಾತಲ್ಲಿ ಹೇಳಿದರೆ ಸಹಿತ 4-6 ವರ್ಷ ಮನಸ್ಸಿನಲ್ಲಿ ಉಳಿಯುವಂತ ಮಾತನ್ನ ಹೇಳಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಅತಿಥಿ ಸೂಪರ್ ಮಾರ್ಕೆಟ್ ಮಾಲೀಕರು ರವಿ ಸರ್ ಕೋಗ್ಲೆ ಅವರಿಗೆ ವಂದನೆಗಳು. ಅದೇ ತರನಾಗಿ ಕಂಪನಿಯ ಅಭಿವೃದ್ಧಿ, ಕಂಪನಿಯ ಸದಸ್ಯರು ಯಾವ ತರ ಅಭಿವೃದ್ಧಿ ಹೊಂದಬೇಕಂತ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಲು ಬಂದಿದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ದತ್ತಾತ್ರೇಯ ಹಜಾರೆ ಸರ್, ಕರ್ನಾಟಕ ಬಿಸಿನೆಸ್ ಪ್ರಮೋಟರ್. ಅವರು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕಂತ
ತಿಳ್ಕೊಳ್ತೀನಿ. ಎಲ್ಲರಿಗೂ ಬಬಲೇಶ್ವರ ಗ್ರಾಮದ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಗುರುಗಳು ಹಿರಿಯರು ಗ್ರಾಮ ದೇವತೆಯಲ್ಲಿ ಬಂದ್ಬಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಒಳ್ಳೆಯ ಸುಸುದ್ದಿ ಗೌರವ ಯಾವತ್ತೂ ನಾವು ಮಾಡಿರ್ಬೇಕಪ್ಪ ಅಂದರೆ ಟ್ರಿಬಲ್ ಹಿಟ್ ಐತೆ. ಆ ಟ್ರಿಬಲ್ ಹಿಟ್ ಅಂದರೆ ಇಲ್ಲಿ ನಮಗೆ ಹೇಳಿದ್ರು ಒಂದೇ ಒಂದು ಒಳ್ಳೆಯ ಸಿಹಿ ಸುದ್ದಿಯಪ್ಪ ಅಂದರೆ ಎಲ್ಲಕ್ಕಿಂತ ಮುಖ್ಯ ಅವ್ರ ಮಗುವಿನ ಜನ್ಮ. ಇದು ಬಹಳ ಖುಷಿ ಕೊಟ್ಟಿದೆ. ಅದು ಆದ ನಂತರ ಒಂದು ಸುಂದರವಾದಂಥ ಮನೆ ಕಟ್ಟಿದ್ರು. ಅದ್ರ ಜೊತೆಗೆ ಸರ ಕರ್ನಾಟಕದ ಪ್ರಪ್ರಥಮ ಒಬ್ಬ ವ್ಯಕ್ತಿ ಕನ್ನಡದ ಕೋಟ್ಯಾಧಿಪತಿ ಈಸ್ಟ್ ಓವರ್ ಇಂಡಿಯಾ ಕಂಪ್ನಿಯಲ್ಲಿ ಅದರ ಜೊತೆಗೆ BMW ಅಚೀವ್ಮೆಂಟ್ ಮಾಡ್ತಕ್ಕಂಥ ಒಬ್ಬ ಮೇಧಾವಿ, ಸರಳ, ಸಜ್ಜನ, ಪ್ರೀತಿಗೆ ಪಾತ್ರವಾದ ಸ್ನೇಹ ಜೀವಿಮಯವಾದಂಥ ಒಬ್ಬ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಈ ಒಂದು ಗ್ರಾಮದಲ್ಲಿ ನಮಗೂ ಕೂಡ ಬಹಳ ಆತ್ಮೀಯ ಸ್ನೇಹಿತರವರು. ಬಹಳ ಸರಳ ರೂಪದಲ್ಲಿ ಜೀವನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಈ ಒಂದು ಮಾಧ್ಯಮದ ಮುಖಾಂತರ ಕರ್ನಾಟಕದಲ್ಲದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬಹಳ ವಿಸ್ತಾರವಾದಂಥ ವ್ಯವಹಾರ ನಾವು ಅಂದ್ಕೊಂಡಾಗ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಒಂದು ಪ್ರಪ್ರಥಮವಾಗಿ ಈ ಸಿಸ್ಟಮ್ ಅನ್ನ ನಮ್ಮ ಸ್ನೇಹಿತರಾದಂಥ ಸೋಮಣ್ಣ ಹಿರಲಿಗಿ ಮುಖಾಂತರ ನಮ್ಗೆ ಈ ಒಂದು ಬಿಸ್ನೆಸ್ ಅನ್ನ ಗೊತ್ತು. ಈ ಬಿಸ್ನೆಸ್ ಅನ್ನ ನಾವು 3 ಮಂದಿ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮ್ನಾಗ ನಮ್ಗೆ ಯಾರ ಮಾತು ಕೂಡ ನಮ್ಗೆ ಯಾರ್ಯಾರ ಮಾತು ಕೇಳಿಲ್ಲ. ನಮ್ಮ ಮಾತು ಕೆಲವು ಬೇಕಾದ ಜನ ಕೇಳಿಲ್ಲ. ಬಹಳ ಬೇಕಾದವರು ಜನ ಕೇಳಿಲ್ಲ. ಅವಾಗ ಸರ್ ಅಂದ್ರೆ ಯಾವಾಗೂ ನಮ್ಮ ಮಾತು ಕೇಳಂಗಿಲ್ಲ. ನಾವು ಯಾವಾಗ ಸಾಧನೆ ಮಾಡ್ತೇವಲ್ಲ ಅವಾಗ ನಮ್ಮ ಮನೆ ಮುಂದೆ ತಾನೇ ಕ್ಯೂ ಹೊಸ್ತಾರಲ್ಲ. ಒಂದೇ ಒಂದು ಉದಾಹರಣೆ, ಶಾಂತವೀರ್ ಸರ್ ಮನೆ ಮುಂದೆ ಇವತ್ತು ನಾವು ನೋಡ್ಲಾಕ ಬಹಳ ಖುಷಿ ಕೊಡ್ತೀವಿ. ಆ ವಿಷಯ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಇವಾಗ ಸೋಮಣ್ಣ ಹಿರಲಿಗಿ, ಶಾಂತವೀರ್ ಬಿರಾದರ್ ಇವ್ರು ಹೆಂಗಪ್ಪ ಅಂದ್ರ ಈಗ ಮಂಡ್ಯ ಎಲೆಕ್ಷನ್ ಮಾಡಕಪ್ಪ ಅಂದ್ರೆ ಹೆಂಗ ಜೋಡತೆಗಳಿದ್ರಿ ಕರ್ನಾಟಕದಾಗ ಈ ಒಂದು ಬಿಸ್ನೆಸ್ ಅನ್ನ ಈ ಮಟ್ಟಕ್ಕೆ ಹೋಗ್ಬೇಕಪ್ಪ ಅಂದ್ರ ಕರ್ನಾಟಕದ 2 ಪುಸ್ತಕಗಳನ್ನ ನಾವು ಕರೀಬಹುದು. ಅವ್ರು ಈ ಬಿಸ್ನೆಸ್ ಅನ್ನ ಗಗನೆತ್ತರಕ್ಕೆ ಓದಿದ್ದಾರೆ. ಅದ್ರ ಜೊತೆಗೆ ಒಂದು ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರಪ್ಪ ಅಂದ್ರೆ 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದೊಳಗಡೆ ಸರ್ ನಮ್ಮದೇ ಆದಂತ ಸ್ನೇಹಿತರು, ನಮ್ಮದೇ ಜಿಲ್ಲೆಯವರು, ನಮ್ಮ ಆಪ್ತರು ಕರ್ನಾಟಕ ಕೋರ್ ಕಮಿಟಿ ಒಳಗೆ ಹೆಡ್ ಅದರಪ್ಪ ಬಹಳ ಖುಷಿ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜರ್ನಿ ಬರೆಯೋಕೈತಪ್ಪ ಅಂದ್ರೆ ಅವ್ರು ಬಹಳ ಜನರಿಗೆ ಪ್ಲಾನ್ ಮಾಡ್ತಾರೆ, ಬಹಳ ಜನರಿಗೆ ಉದ್ಯೋಗ ಕೊಡ್ತಾರೆ. ಇವತ್ತಿನ ದಿನದಾಗ ಅವ್ರ ಒಂದು ಸಿಸ್ಟಮ್ 45 ರಿಂದ 50 ಸಾವಿರ ಜನ ಉದ್ಯೋಗನ ತಗೋತಾರೆ. ಅದೊಂದು ಖುಷಿ ಕೊಡ್ತಕ್ಕಂಥ ವಿಚಾರ. ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಪ್ಪ ಅಂದ್ರ ಹೊರಗಿನವ್ರ ಸಾಧನೆಗೆ ನಮ್ಮ ಕಂಪ್ನಿ ಇರ್ತಕ್ಕಂಥ ಸಾಧನೆಗೆ ಬಹಳ ವ್ಯತ್ಯಾಸ ಇದೆ. ನಮ್ಮ ಕಂಪ್ನಿಯಲ್ಲಿ ಒಂದೇ ಒಂದು ಉದ್ದೇಶ ಏನಪ್ಪ ಅಂದ್ರ ನಾನು ಸಾಧನೆ ಮಾಡಬೇಕಪ್ಪ, ಅದಕ್ಕಿಂತ ಮುಂಚಿತವಾಗಿ ನನ್ನ ಸ್ನೇಹಿತರಿಗೆ, ನನ್ನ ನಂಬಿ ಬಂದವರಿಗೆ ನಾನು ಅವ್ರಿಗೆ ಸಹಾಯ ಮಾಡಿದ್ರೆ ಮಾತ್ರ ನಾನು ಸಾಧನೆ ಮಾಡಕ್ ಸಾಧ್ಯ ಅಂತ ಒಂದು ವಿಚಾರ ದೃಷ್ಟಿಕೋನ ಇಟ್ಕೊಂಡು ಸರ್ ಇವತ್ತಿನ ದಿನದಾಗ BMW ಅಚೀವ್ಮೆಂಟ್ ಮಾಡ್ತಕ್ಕಂಥ ಶಾಂತವೀರ್ ಬಿರಾದರ್ ಅವರಿಗೂ ಹಾಗೂ ಸೋಮಣ್ಣ ಹಿರಲಿಗೂ ನನ್ನ ಪರವಾಗಿ ಮತ್ತು ಈ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವಾಗ ನಾನು ಈಗ ನಮ್ಮ ಸ್ನೇಹಿತರು ಮಾತಾಡಿದ್ರು, ಅದಕ್ಕೆ ಬಡಿಗಾರ್ ಅವರು ಮಾತಾಡಿದ್ರು, ಬಹಳ ಸುಂದರವಾಗಿ ಮಾತಾಡಿದ್ರೆ ಏನು ಗೊತ್ತಿಲ್ಲ ಸರ್, ಇಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸಿಸ್ಟಮ್. ಪ್ರತಿಯೊಬ್ಬ ವ್ಯಕ್ತಿ ಸರ ಬದುಕಬೇಕಪ್ಪ, ಬದುಕಿಗೆ ಏನು ಬೇಕಲ್ಲ ಆ ಅವಶ್ಯಕತೆ ಇರ್ತಕ್ಕಂಥ ವಸ್ತು ನಮ್ಮಲ್ಲಿ. ಬದುಕಿಗೆ ಏನ್ ಬೇಕಲ್ರಿ, ಇದು ವ್ಯವಹಾರ ಅಲ್ಲ, ನಮ್ಮ ಬದುಕಿಗೆ ಏನ್ ಬೇಕಲ್ಲ ಆ ವಸ್ತುವಿನ ಜೊತೆ ನಾವು ಕೂಡಿ ನಾವಿಲ್ಲಿ ಇದು ಮಾಡಿದೆವಪ್ಪ ಅಂದ್ರೆ ನಾವಿಲ್ಲಿ ಸಾಧನೆ ಮಾಡಬಹುದು. ಈಗ ನೋಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಕನ್ನಡದ ಕೋಟ್ಯಾಧಿಪತಿ ಆಗ್ತಾರಪ್ಪ, ನೀವು ಕೂಡ ಆಗಕ್ಕೊಂದು ಒಳ್ಳೆ ವೇದಿಕೆ ಅದ ಸರ್. ಇದು ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಕ್ಕಂಥ ಟೈಮ್ ಸರ್ ಒಂದು ಹಾಳಿ ಮೇಲೆ ಚಾಲು ಮಾಡಿದ್ರು ಏನ್ರಿ 2020 ಜನವರಿ ಸರ್ ಹಾಳಿ ಮೇಲೆ ಪ್ಲಾನ್ ಚಾಲು ಮಾಡಿದ್ರು. ಫಸ್ಟ್ ಸೂಪರ್ವೈಸರ್ ಆಗ ಸರ್ ಜಾಬ್ ಮಾಡಿ ಅದು ಆದ ನಂತರ ಒಂದು ಮೆಡಿಕಲ್ ಶಾಪ್ ಆಗ್ತದೆ ಸರ್. ಇವತ್ತಿನ ದಿನದಾಗ ಆ 2 ಮಾಡೆಲ್ ಇಟ್ಕೊಂಡು ಸರ್ ಕರ್ನಾಟಕದಾಗ 50ಕ್ಕಿಂತ ಹೆಚ್ಚಿಗೆ ಸೂಪರ್ವೈಸರ್ ಅದಾವ, 350ಕ್ಕಿಂತ ಹೆಚ್ಚಿಗೆ ಮೆಡಿಕಲ್ ಸ್ಟೋರ್ಸ್ ಅದಾವ ಸರ್. ಯಾಕಪ್ಪ ಅಂದ್ರೆ ಈ ಮಾಡೆಲ್ ನ ಮಾದರಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಿದ್ರ ಅವರು ಶಾಂತವೀರ್ ಬಿರಾದರ್ ಅವರು ಮತ್ತು ಸೋಮಣ್ಣ ಹಿರಲಿಗಿ ಸರ್. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವೀಗ ಅಭಿನಂದನೆ ಸಲ್ಲಿಸ್ತೀವಿ. ಅವರು ಆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿರುವಂತ ಒಂದೇ ಒಂದು ಉದ್ದೇಶ ಸರ್, ಇವತ್ತು 45 ರಿಂದ 50 ಸಾವಿರ ಜನ ಉದ್ಯೋಗ ಮಾಡ್ತಾರೆ ಸರ್. ನೋಡ್ರಿ, ನಾನು ಒಬ್ಬನೇ ಶ್ರೀಮಂತ ಆಗೋದಿಲ್ಲ, ಎಷ್ಟೋ ಜನರಿಗೆ ದಾರಿ ದೀಪ ಆಗ್ತದೆ. ಈ ಒಂದು ವ್ಯವಸ್ಥೆ ಸರ್ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಆಹಾರ ಅದ, ಆರೋಗ್ಯ ಅದ, ಅದ್ರ ಜೊತೆಗೆ ಆದಾಯ, ಮೂರನ್ನು ಕೂಡ ಒಂದೇ ಕಡೆ ಸಿಗ್ತಕ್ಕಂಥ ಒಂದು ಏಕೈಕ ಕಂಪನಿ ಅಪ್ಪ ಅಂದ್ರ ಈಸ್ಟ್ ಓವರ್ ಇಂಡಿಯಾ ಆಯುರ್ ಕೇರ್ ಕಂಪನಿ ಅಂತ ಹೇಳೋದು ಸ್ನೇಹಿತರೆ. ಈ ಒಂದು ಕಂಪನಿಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತು ನೀವು ನೋಡ್ಲಿಕ್ಕೆ ಎಷ್ಟು ಜನ ಇದ್ದೀರಿ. ಇದನ್ನ ಸರ್ ನಿಮ್ಮ ಮನೆ ಮುಂದೆ ಕೂಡ ಇಂಥ ದೊಡ್ಡ ಫಂಕ್ಷನ್ ಆಗ್ತದೆ ಕೆಲವೊಂದಿಲ್ಲ. ಒಂದೇ ಒಂದ್ಸರ ನೀವು ಒಂದು ನಂಬಿಕೆ ನೀಡ್ರಿ. ಆ ನಂಬಿಕೆಗೆ ಪಾತ್ರಧಾರ ಆಗ್ತಕ್ಕಂಥ ಇಬ್ರು
ನಾವು ಮುತ್ತುಗಳದ್ದು ಕರಿತೇವೆ, ಜೋಡು ಎತ್ತುಗಳದ್ದು ಕರಿತೇವೆ. ಸೋಮಣ್ಣ ಹೇರ್ಲಿಗೆ ಮತ್ತು ಶಾಂತೂರಿ ಬಿರಾದಾರ ಸರ್ ಅವರಿಗೆ ಜೋರಾದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಧನ್ಯವಾದಗಳು. ತಮ್ಮ ಸುಂದರವಾದ ಅನುಭವ ಕಂಪನಿಯ ಒಂದು ಏಳಿಗೆ, ಕಂಪನಿಯಲ್ಲಿ ದುಡಿಬೇಕಾದ್ರೆ ಯಾವ ತರ ಏರಿಳಿತ ಇರ್ತದೆ. ನಾವಿಲ್ಲಿಗೆ ಸೇರೋದು ಬರೀ 20 ಜನ, ತುಂಬಾ ಚಿಕ್ಕ ಫಂಕ್ಷನ್. ಅದೇ ತರನಾಗಿ ಇವರು 19 ತಿಂಗಳ ಹಿಂದೆ ಇದ್ರೇ ಇದ್ರು ಕರ್ನಾಟಕದ ಈ ಸ್ಟೋರ್ ಅಂತ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ಅದನ್ನ ಹೇಳಿ ಸರ್ ಮತ್ತು ಬಿಡಲ್ಲ ಸರ್ ಅಂತ ಎದೆ ತಟ್ಟಿ ಆಗ್ಬಿಟ್ಟೆ ನಾನು. ಇವತ್ತಿನ ದಿವಸ ಅವರ ಕೈಯಲ್ಲಿ 80,000 ಜನ ಕೆಲಸ ಮಾಡ್ತಾ ಇದ್ದಾರೆ ಗೆಳೆಯರೆ. 80,000 ಜನ ಯಾರು ನಂಬಕ್ಕಾಗಲ್ಲ, ನಂಬಲೇಬೇಕು. ನಂಬಿದಾಗೆ ತಾನೇ ಕಂಪನಿಯವರಿಗೆ BMW ಕಾರ್ ಅಚೀವ್ಮೆಂಟ್ ಕೊಟ್ಟಿರೋದು. ಸುಮ್ಮನೆ ಫಂಕ್ಷನ್ ಮಾಡೋಕ್ಕಾಗತ್ತಾ? ಅದರಿಂದ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ. ನಮ್ಮಂತ ನಿರುದ್ಯೋಗಿಗಳಿಗೆ ಎಷ್ಟೊಂದು ಉದ್ಯೋಗ ಕೊಟ್ಟಿದ್ದಾರೆ, ಆಹಾರ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ. ಅವರನ್ನ ಜೀವನದಲ್ಲಿ ನೆನೆಸ್ಕೊಳ್ಬೇಕಂತ ದಿನಗಳಿಲ್ಲ ಅಂತ ನನಗನ್ಸುತ್ತೆ. ಅದೇ ತರನಾಗಿ ನನಗೆ ಒಂದು ಸುಂದರವಾದ ದೃಷ್ಟಾಂತ ನೆನಪಾಗ್ತದೆ ಈ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ. ಒಂದು ದೊಡ್ಡದಾದ ಕಾಡು, ಕಾಡಲ್ಲಿ ಇರುವೆ ಗೋಡು, ಚಿಕ್ಕದಾದ ಇರುವೆ ಗೋಡು. ಅಲ್ಲಿ ಆನೆಗಳಿದ್ದಾವೆ, ಸಿಂಹಗಳಿದ್ದಾವೆ, ಕೋತಿ, ನರಿ, ಎಲ್ಲ ತರ ಪ್ರಾಣಿಗಳಿದ್ದಾವೆ. ಆದ್ರೆ ಒಂದು ಇರುವೆ ಇರುತ್ತೆ, ಇರುವೆ ಗೂಡು. ಇರುವೆ ಗೂಡು ಹೊಟ್ಟೆ ತುಂಬಾ ಚಿಕ್ಕದು, ತನ್ನ ಹೊಟ್ಟೆಗೆ ಬೇಕಾಗಿರುತ್ತೆ. ಆ ಇರುವೆ ಏನ್ ಮಾಡುತ್ತೆ, ಆ ಗೂಡಲ್ಲಿ ಇರ್ತಕ್ಕಂಥ ಒಂದು 20-30 ಇರುವೆಗಳಿಗೆ, ನೋಡಪ್ಪ ಹೋಗೋಣ, ಏನನ್ನ ಸಿಗತ್ತೆ ನೋಡ್ಕೊಂಡ್ಬರೋಣ, ಯಾರ ಕಾಲ ಸಿಕ್ಕಿದಿಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳಿದ್ದಾವೆ, ಹುಷಾರಾಗಿದ್ದಾರೆ ಅಂತ ದೊಡ್ಡದೊಂದು ಇರುವೆ ಹೇಳಿ ಎಲ್ಲ ದಿಕ್ಕಿಗಳು ಹೋಗುತ್ತೆ. ಈ ಎಲ್ಲ ದಿಕ್ಕಿಗೆ ಹೋದ್ಮೇಲೆ ಒಂದ್ ಕಡೆ ಇರುವೆಗೆ, ಚಿಕ್ಕ ಇರುವೆಗೆ ಒಬ್ಬ ಹೋಗತಕ್ಕಂಥ ದಾರಿಯಲ್ಲಿ ಯಾವೊಬ್ಬ ಬೆಲ್ಲನೋ ಸಕ್ಕರೆನೋ ಒಂದ್ ಸ್ವಲ್ಪ ಉಳಿಸೋದಿರ್ತಾರೆ, ಬಿಟ್ಟಿರುತ್ತೆ ಊಟ ಮಾಡುವಾಗಲಿ ತಿರುಗಾಡುವ. ಆ ಒಂದು ಇರುವೆ ಆ ಸಕ್ಕರೆಯನ್ನ ತಗೊಳ್ಳುತ್ತೆ. ಆ ಸಕ್ಕರೆಯನ್ನ ತೆಗೆದುಕೊಂಡು ಬರುತ್ತಲ್ಲ, ಆ ದಾರಿ ಆ ಸುತ್ತ ಇರ್ತಕ್ಕಂಥ ತನ್ನ ಇರುವೆಗಳಿಗೆ ಗೂಡಿಗೆ ಹೋದ್ಮೇಲೆ ಹೇಳುತ್ತೆ, ಈ ತರ ದಾರಿ ಇದೆ, ಈ ಸಕ್ಕರೆ ಇದೆ, ಆ ಸಕ್ಕರೆ ತಗೊಂಡ್ಬಂದ. ಇಲ್ಲಿ ಸಾಲ ನೋಡಿ ನೀವು ಪ್ರತಿಯೊಂದಾಗಿ ಅವ್ರ ಕಣ್ಣು ಕಾಣಿಸುತ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಷ್ಟು ವಿಜ್ಞಾನಿಗಳಲ್ಲ. ಸಾಲ ಬರ್ತಿತ್ತು, ನಾವೇ ಸಾಲ ಹೋಗಲ್ಲ. ಇರುವೆಗಳ ಸಾಲು ಎಷ್ಟು ನೀಟಾಗಿರುತ್ತೆ. ನಾನು ಮುಂದೆ ಇದ್ದೀನಿ, ನಾನು ಹಿಂದೆ ಇದ್ದೀನಿ ಅನ್ನೋ ಭೇದ ಭಾವ ಇರಲ್ಲ. ಆ ಇರುವೆ ಯಾವ ತರ ನಮ್ಗೆ ದಾರಿ ತೋರಿಸಿದೆ, ಅದೇ ತರನಾಗಿ ಮಾರ್ಗದರ್ಶನ ನೀಡಿ ಒಂದು ಚಿಕ್ಕ ದೃಷ್ಟಾಂತದಲ್ಲಿ ಒಂದು ಇರುವೆ ಈ ತರ ಜೀವನ ಮಾಡ್ತಾರೆ ಅಂದ್ರೆ ಇನ್ನು ನಾವು ನೀವೆಲ್ಲ ಯಾವ ಲೆಕ್ಕ? ಮನುಷ್ಯರಾಗಿ ಸಾವಿರಾರು ಜನಗಳ ತಾಯಿ ಮನುಷ್ಯ ಹೋಗ್ತೀವಿ, ಸಾವಿರಾರು ಗಟ್ಟಲೆ ಕನಸುಗಳು ಹೋಗ್ತೀವಿ, ಸಾವಿರಾರು ಕನಸು ಹೋಗ್ತೀವಿ. ಇರುವೆ ಕುತ್ಕೊಂಡ್ರಾಗತ್ತ? ಸಾಧ್ಯನೇ ಇಲ್ಲ. ನಾನು ಅದ್ ಮಾಡ್ಬೇಕು, ಮುಂದೆ ಮಾಡ್ಬೇಕು, ಯಾವುದು ಆಗಲ್ಲ. ಅದಕ್ಕೆ ಗುರುವಿನ ಬಲ ಬೇಕು. ಸಮಯ ಅನ್ನೋದು ಗುರು ನಿಗದಿಪಡಿಸ್ತಾನೆ. ಮೊದಲು ಕಷ್ಟ ಬೆಳೆಯೋರು, ಕಬ್ಬನ ಕಾಯಬೇಕು. ಎಷ್ಟು ಕಾಯುತ್ತೆ ಅಷ್ಟು ಕೆಂಪುಗಾಗಬೇಕು. ಕೆಂಪುಗಾದ್ಮೇಲೆ ಮಣಿಯುತ್ತೆ, ಮಣಿದ ಮೇಲೆ ನಮಗೆ ಬೇಕಾದ ಆಯುಧ ಆಗುತ್ತೆ. ನಮ್ಮನ್ನ ಆಯುಧವನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಈಗ ಈ ಚಿಕ್ಕ ಸಮಯ ಇದೆ, ಇದು ತುಂಬಾ ಚಿಕ್ಕ. ಯಾಕಂದ್ರೆ 24 ನನ್ನ ಮಟ್ಟಿಗೆ 11 ಗಂಟೆ ಒಳಗಡೆ ಈ ಕಾರ್ಯಕ್ರಮವನ್ನು ನಾನು ಆಯೋಜಿಸಿದ್ದೀನಿ ನಮ್ಮ ಟೀಮ್ ನವರು. ಅದಕ್ಕೊಂದು ಹೆಮ್ಮೆ ಅನ್ಸುತ್ತೆ ನನಗೆ. ಚಿಕ್ಕ ಸಮಯದಲ್ಲಿ ಇಂಥ ದೊಡ್ಡ ವ್ಯಕ್ತಿ ಕರ್ನಾಟಕದಲ್ಲಿ, ಇವ್ರಿಗೀಗ ಟೈಮಿಂಗ್ ಇಲ್ಲ, ಮಿನಿಮಮ್ ಒಂದು 15-20 ದಿವಸ ನಮ್ಮ ಕೈಲಿ ಸಿಗೋದಿಲ್ಲ. ಆದ್ರೆ ಫಸ್ಟ್ ಸನ್ಮಾನ ಇವರು BMW ಅಚೀವ್ಮೆಂಟ್ ಆಗಿರೋದ್ರಿಂದ ಫಸ್ಟ್ ಸನ್ಮಾನ ನಾವು ಮಾಡ್ಬೇಕು ಅಂತ ನಮ್ಮ ಸರ್ ಡಾಕ್ಟರ್ ಯಲ್ಲಪ್ಪ ವಿಜ್ಞಾನಿ ಸರ್ ಅವರು ಫೋನ್ ಮಾಡಿದ್ಮೇಲೆ ಆನ್ ಸ್ಪಾಟ್ ಫಸ್ಟ್ ಇಟ್ಕೊಳ್ಳಿ, ಎನಿ ಟೈಮ್ ನಾವು ಬರ್ತೀವಿ ಅಂತ ಪ್ರೋತ್ಸಾಹ ಕೊಟ್ಟರು. ಯಾಕಂತಂದ್ರೆ ನಮಗೆ ಹೆಮ್ಮೆ ವಿಚಾರ ಏನ್ ಗೊತ್ತಾ, ನಮ್ಮ ಬಬ್ಲೇಶ್ವರ್, ನಮ್ಮ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಫಸ್ಟ್ ನಮ್ ಸನ್ಮಾನ ಆಗ್ಬೇಕು. ನಮ್ ಸರ್ ಇಲ್ಲಿಂದನೇ ಪ್ರಯಾಣ ಸ್ಟಾರ್ಟ್ ಆಗಿದೆ, ಇಲ್ಲಿಂದನೇ ಮುಂದುವರಿಬೇಕು ಅನ್ನೋ ಒಂದು ಆಸೆ ಆಗಿತ್ತು. ನನ್ನ ಆಸೆಯನ್ನ ನೀವೆಲ್ಲರೂ ಸೇರಿಸಿದಿರ, ಎಲ್ಲರನ್ನು ಆಸೆಯನ್ನು ನೆರವೇರಿಸಿದಿರ, ತುಂಬಾ ಸಂತೋಷ ಅನ್ಸುತ್ತೆ. ಇನ್ನ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ, ಮುಂದೆ ಅವರ ಮಾತನ್ನ ಕೇಳಬೇಕಂತ ನಾನು ತುದಿಗಾಲಲ್ಲಿ ನಿಂತಿದ್ದೇನೆ. ನಮ್ಮ ಕಂಪನಿಯ ಇಷ್ಟು ದಿನ ಆದ್ರೂ ನೀವು ನಂಬಿಕೆ ಬಿಟ್ಟರೆ ಗೊತ್ತಿಲ್ಲ, ನಾನು ಸೋಮ್ ಸರ್ ಅವ್ರ ಭಾಷಣೆ ಕೇಳಿಲ್ಲ ಇಲ್ಲಿವರೆಗೂ. ಅದು ಇದು ಫಸ್ಟ್ ಟೈಮ್ ನಾನು ಅವ್ರ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇಂಥ ಹೆಮ್ಮೆಯ ವಿಚಾರ ಇನ್ಯಾರು ಇಲ್ಲ. 80,000 ಜನ ಅವರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಅವಕಾಶ ಕೊಟ್ಟರು, ಮಾಡ್ಬೇಡಿ, ನೀನು ಮಾಡಿ ತೋರಿಸ್ತೀಯ.
ನಿನ್ನ ಹತ್ರ ಏನೋ ಇದೆ ಮಾಡು. ಈ 4 ತಿಂಗಳ ಹಿಂದ್ಗಡೆ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ, ಸಾರವಾಡ ಗ್ರಾಮ ನಂದು, ಸರ್ವೇ ಸಾಮಾನ್ಯ ವ್ಯಕ್ತಿ, ನೀವು ನೋಡಿರಿ ಇನ್ಯಾವನ್ನೋ ಬಡಿಗೆ ನಿನ್ನ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಟ್ಟಕ್ಕಿದೆ. ಆದ್ರೆ ಇವತ್ತಿನ ದಿವಸ ಜನ ಗುರುತಿಸ್ತಾರೆ, ಬೆಳಿಗ್ಗವರು ಒಬ್ಬನೇ ಕೆಲಸ ಮಾಡ್ತಾರತ್ತವ್ರು ಬಾರಿ ಹೇಳ್ತಿದ ನೋಡು. 4 ತಿಂಗಳಲ್ಲಿ ನನ್ನ ಮರ್ಯಾದೆ, ನನ್ನ ಘನತೆ, ನನ್ನ ಮನೆತನದ ಮರ್ಯಾದೆಯನ್ನು ಬರೀ 4 ತಿಂಗಳಲ್ಲೇ ಅತ್ಯಂತ ಉನ್ನತ ಮಟ್ಟಕ್ಕೆ ಸೇರಿಸತಕ್ಕಂತ ಈ ಗಣ್ಯ ವ್ಯಕ್ತಿಗಳನ್ನ ನೆನೆಸರಿ ನಾನು ಎಂದೂ ಊಟ ಮಾಡಿಲ್ಲ. ನನ್ನ ಹೆಂಡತಿ ಮಕ್ಕಳಾಗಿ ಮನೆಯಲ್ಲಿ ಶಾಂತು ಸರ್ ಅವರು, ಸೋಮು ಸರ್ ಅವರು ಹೆಸರು ಹೇಳ್ತೀನಿ. ಯಾಕಂತಂದ್ರೆ ಇದೇ ನಾವು 4 ತಿಂಗಳ ಹಿಂದ್ಗಡೆ ನಾನೇ ಇಲ್ಲೇ ಬಬಲೇಶ್ವರ ಬರ್ತಿದ್ದೆ, ಯಾವ ಇನ್ಯಾರು ಯಾವನೇ ಬಿಡಪ್ಪ ನಮ್ಮ ಗಣ್ಯ ತಿಂಗಾಡ್ತಾನೆ. ಆದ್ರೆ ಇವತ್ತು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ, ಈ ಒಂದು ಸಂಬಳ ಇದೆ ಅಂತೆ, ಕೆಲವೊಂದು ಸಂಬಳ ಬರುತ್ತಂತೆ, ಏನೋ ಬೈನಂತೆ ಏನ್ ಮಾಡ್ತಾ ಇದಾರೋ ಅವ್ರು ಸರ್ ಬಂದಿದ್ರು, ಮೊನ್ನೆ ಫಂಕ್ಷನ್ ಮಾಡಿದ್ರು, ಇಷ್ಟು ಹೆಮ್ಮೆ ಅನ್ಸುತ್ತಲ್ಲ. ಅದೇ ತರ ಇಷ್ಟು ಜನ ಈಗ ಸೇರಿದ್ದೀರ. ಬೇಕೇ ನಾನು ಹೇಳ್ತಾ ಇದ್ದೀನಿ, 8 ತಿಂಗಳಾಗಿ ಮಿನಿಮಮ್ ಒಂದು 1000 ಜನ ಸೇರಿ ಮಾಡ್ತಕ್ಕಂಥ ಫಂಕ್ಷನ್ ನನ್ನ ಬಬಲೇಶ್ವರ ಗ್ರಾಮದಲ್ಲಿ ಆಗ್ತಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಆಯ್ತು, ಇನ್ನು ನಾನು ಜಾಸ್ತಿ ಕೇಳೋಲ್ಲ. ಸರ್ ಮಾತನ್ನ ಕೇಳಬೇಕು ಅಂತ ನಾನು ಕುಡಿಗಾಲಲ್ಲಿ ನಿಂತಿದ್ದೀನಿ. ಸರ್ ಸೋಮು ಸರ್ ಅವರು ನಮಗೆ ಮಾರ್ಗದರ್ಶನದ ಕಂಪನಿಯ ಬಗ್ಗೆ ಮಾತನ್ನು ಹೇಳಿ ಅವ್ರ ಕಡೆಯಿಂದ ಕಲ್ತ್ಕೊಳ್ಳೋದು ತುಂಬಾ ಇದೆ. ನಾನು 1 ರೂಪಾಯಿಯಲ್ಲಿ 1 ಪೈಸಾ ಕಲ್ತಿದ್ದೀನಿ ಕಂಪನಿ ಬಗ್ಗೆ, ಅವರಿಗೆ 1000 ಪಟ್ಟಿದೆ. ಅದ್ರಲ್ಲಿ ನನಗೆ ಈಗ ಬಂದಿರೋದು, ಈಗ ಮಾತಾಡೋದು ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಹಂಗೆ ಹಿಂಗೆ ಅಂತಂದ್ರು ಯಾವುದೂ ಇಲ್ಲ, ಎಲ್ಲ ಅವ್ರ ಆಶೀರ್ವಾದ. ಈ ಕಂಪನಿ ನನ್ನನ್ನು ಬೆಳೆಸಿರೋದು ಉತ್ಸಾಹ ಮತ್ತೆ ಮಾತು ಬರುತ್ತೆ. ಮಾತಾಡದೆ ಬೇರೆಯವ್ರಿಗೆ ಯಾರ್ಯಾರು ಹೋಗಿ ಕಂಪನಿ ಬಗ್ಗೆ ಐಡಿಯಾ ಇರಲ್ಲ, ಗೊತ್ತಿರಲ್ಲ, ಅವ್ರು ಯಾರೋ ಬೆಳೆಸಿರ್ತಾರೆ, ಏನು ಸಂಬಂಧ ಇಲ್ಲ. ಆದ್ರೆ ನನ್ನನ್ನ ಕೈ ಹಿಡಿದು ಮೇಲೆ ಬಾಪ ಸ್ಟೇಜ್ ಮೇಲೆ ಅಂತ ತಗೊಂಡು ನಿಲ್ಸಿದಾರಲ್ಲ, ಆ ವ್ಯಕ್ತಿನ ಎಂದು ಮರಿಬಾರ್ದು. ಹೇಗೆ ಇರುವೆ ಆ ಸಕ್ಕರೆ ದಾರಿಯನ್ನು ತೋರಿಸಿತ್ತಲ್ಲ, ಆ ಇರುವೆ ಎಂದು ಮರಿಯಲ್ಲ, ಸುತ್ತ ಇರೋ ಆ ಲೈನ್ ತರನೇ ಹೋಗುತ್ತೆ. ಅದೇ ತರನಾಗಿ ಸರ್ ಮಾರ್ಗದರ್ಶನದಲ್ಲಿ ನಾನು ಸತ್ಯದಿಂದ ನಡೀತೀನಿ, ಸತ್ಯದಿಂದ ಬೆಳಿತೀನಿ, ಮೂವತ್ತಿಂದ ಇರ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಮುಂದಿನ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ಕೋರ್ ಕಮಿಟಿ ಹೆಡ್ ಅಂದ್ರೆ ಕರ್ನಾಟಕದ ಪ್ರಥಮವಾಗಿ ಹೆಡ್ ಆದವರು, ಹೆಮ್ಮೆಯ ವಿಚಾರ ಸೋಮಣ್ಣ ಸರ್ ಆ ಹೆಲ್ಗಿಯವರು ಕೂಡ ನಮ್ಮ ಎಲ್ಲ ಕುರಿತು ಕಂಪನಿಯ ಬಗ್ಗೆ ಚೆನ್ನಾಗಿ ತಂದಿದ್ದಾರಂತ ವಿಚಾರ ಮಾಡಬೇಡಿ ಸರ್. ಬರೀ 8 ತಿಂಗಳಲ್ಲಿ 1000 ಜನ ಸೇರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಫಂಕ್ಷನ್ ಮಾಡಿ ತೋರಿಸ್ತೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನೀವು ಮುಂದಿನ ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಗುರುವರನ್ನ ನಮಿಸುತ್ತಾ ಈ ವೇದಿಕೆ ಮೇಲೆ ಕುಳಿತಂತ ನನ್ನ ಸಹೋದ್ಯೋಗಿ, ಈ ಕಂಪನಿ ಅಂದ್ರೆ ಈಶ್ವರ್ ಇಂಡಿಯಾ ಮತ್ತು ವೇದಿಕ್ ಆಯುರ್ವೇದವರನ್ನ ನಾವು ಕರ್ನಾಟಕದಲ್ಲಿ ತರಲಿಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಪರಿಚಯಿಸಲಿಕ್ಕೆ ಮೂಲ ಕಾರಣಕರ್ತರಾದಂತ ನನ್ನ ಸ್ನೇಹಿತರು ಶಾಂತವೀರ್ ಬಿರಾದವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ, ಅವರು ಈ ಸಮಯದಲ್ಲಿ ನಾವಿಬ್ರು ಜಾಯಿಂಟ್ಲಿ ಅಂದ್ರೆ ಕೂಡಿ BMW ಅಚೀವ್ ಆಗಿದ್ದು ನನಗೆ ಅತ್ಯಂತ ಖುಷಿ ವಿಚಾರ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಒಂದು BMW ಅಚೀವ್ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಿಬಿಟ್ಟಿದ್ರೆ ನನ್ನ ಕೃತಜ್ಞತೆಯನ್ನು ನಿಮ್ಮ ಚಪ್ಪಾಳೆ ಮುಖಾಂತರ ನಾನು ಅರ್ಪಿಸ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅದೇ ರೀತಿ ನನ್ನ ಜೊತೆಗೇನೆ ಈ ಕಂಪನಿಯ ಒಂದು ಕೆಲಸ ಕಾರ್ಯವನ್ನ ನಡೆಸಿಕೊಂಡು ಬಂದಂತವರು ನನ್ನ ಅತ್ಯಂತ ಆತ್ಮೀಯ ಪ್ರೀತಿಯ ಸಹೋದರ ಅಂತಾನೆ ಹೇಳ್ಬೋದು. ನನಗಿನ್ನ ಚಿಕ್ಕವರು, ವಯಸ್ಸಿನಾಗೂ ಸಣ್ಣವರು, ಬುದ್ಧಿಯಿಂದ ದೊಡ್ಡವರು, ದತ್ತಾತ್ರೇಯ ಹಜಾರಿ ಅವರಿಗೂ ನಾನು ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಅವರ ಸಹಕಾರವನ್ನು ನಾನು ಎಂದೂ ಬರೆಯುವುದಿಲ್ಲ, ಅವರಿಗೂ ನಾನು ನಮ್ಮನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇನ್ನೊಬ್ಬ ಸ್ನೇಹಿತರು, ನಾವು ಹಾದಿ ಹೋಗ್ತಾನೆ ನಾವು ಸ್ನೇಹವನ್ನು ಯಾವ ರೀತಿ ಬೆಳೆಸಬಹುದು ಅನ್ನೋದು ತೋರಿಸ್ಕೊಟ್ಟಂತವರು ದತ್ತಾತ್ರೇಯ ಹಜಾರಿ ಮುಖಾಂತರ ಬಂದಂತ ಶ್ರೀ ರವಿ ಕೋತ್ಲೆ ಅವರು ಇವತ್ತು ಸಿಂದಗಿ ವಿಭಾಗದಲ್ಲಿ ಅಥಣಿ ವಿಭಾಗದಿಂದ ಸಿಂದಗಿ ಆಗಿರ್ಬೋದು ಕರ್ನಾಟಕದಾದ್ಯಂತ ತಮ್ಮ ಬಿಸಿನೆಸ್ ಅನ್ನು ವಿಸ್ತರಿಸ್ತಾ ನಡೆದಿದ್ದಾರೆ. ಇವತ್ತು ಅವ್ರದೇ ಕಾರ್ಯಕ್ರಮ ಕುಮಟಾದಲ್ಲಿದೆ, ಅಂದ್ರೆ ನಾಳೆ ಮಾರ್ನಿಂಗ್ ನಾವು ಕುಮಟಾದಾಗ ಇರ್ಬೇಕು, ಅವ್ರ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಪ್ಲಾನ್ ಮುಖಾಂತರ ನಾವು ಬಂದೆವು.
ನಮಗಿದು ಅನ್ಎಕ್ಸ್ಪೆಕ್ಟೆಡ್ ಬಬಲೇಶ್ವರದಾಗ ಈ ರೀತಿ ಒಂದು ಸ್ವಾಗತ ಅಥವಾ ಈ ರೀತಿ ಒಂದು ಸನ್ಮಾನ ಕಾರ್ಯಕ್ರಮವನ್ನ ತಾವೆಲ್ಲರೂ ನಡೆಸಿಕೊಟ್ಟಿದ್ರಿ. ನಾನು ತಮ್ಮೆಲ್ಲರಿಗೂ ಸಹಿತ ಒಂದು ಅತ್ಯಂತ ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸ್ತೀನಿ ಸ್ನೇಹಿತರೆ. ರವಿ ಕೊಕ್ಲೆ ಅವರು ಸ್ಟಾರ್ಟ್ ಮಾಡಿದ್ದು ಅಥಣಿಯೊಳಗಾದ್ರು, ಅಲ್ಲಿ ಸೂಪರ್ ಮಾರ್ಕೆಟ್ ಮಾಡ್ಬೇಕಂತ ಈ ಒಂದು ಅತಿ ಆಶೆಯಿಂದ ಸ್ಟಾರ್ಟ್ ಮಾಡಿದ್ದು ವೇದಿಕ್ ಆಯುರ್ವೇದ ಮೆಡಿಕಲ್ ಶಾಪ್ ಅನ್ನ. ಆದ್ರೆ ಅವ್ರ ಕನಸು ಈಡೇರಿದ್ದು ಒಂದು 6 ತಿಂಗಳ ನಂತರ ಇವತ್ತು ಸೂಪರ್ ಮಾರ್ಕೆಟ್ ಓನರ್ ಆಗಿದ್ದಾರೆ. ಅವರು ಒಂದು ಜೋರಾದ ಚಪ್ಪಾಳೆ ಅವ್ರಿಗೂ ಕೊಡ್ಬೇಕು. ಅದೇ ರೀತಿ ಶಾಂತಿವೀರ್ ಬಿರಾದವರು ಒಂದು 6-7 ತಿಂಗಳಿಂದ ಕೇವಲ ತಮ್ಮ ಮನೆ ಆಯ್ತು, ತಮ್ಮ ಕೆಲಸ ಆಯ್ತು, ನಾನು ಒಬ್ಬ ಈ ಕಂಪನಿಯ ಸದಸ್ಯನ ದಿನ ಅಂತ ಅಟ್ಟೆ ತೊಗೊಂಡು ಕೊಟ್ಟಂತ ವ್ಯಕ್ತಿಗೆ ಇವತ್ತು ಅವರ ಸಹಪಾಠಿಯಾಗಿ ಸಹೋದ್ಯೋಗಿಯಾಗಿ ಬೆಳೆಸ್ತಾ ಇರುವಂತ ಡಾಕ್ಟರ್ ಯಲ್ಲಪ್ಪ ಇಟ್ನಾಸರು ಮತ್ತು ಅವರ ಸಹಪಾಠಿಗಳು, ಅವರ ಸಹೋದ್ಯೋಗಿಗಳು, ಅವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಇನ್ನು ಮುಂದೆ ಬಬಲೇಶ್ವರ ಗ್ರಾಮದಿಂದ ಈ ಭಾಗದಾಗ ಎಷ್ಟೆಲ್ಲ ಬಡವರದಾರ ಅಥವಾ ಮಧ್ಯಮ ವರ್ಗದವರದಾರ ಅಥವಾ ಸಾಲಗಾರದಾರ ಅವರೆಲ್ಲ ಸಾಲ ತೀರಿಸುವಂತ ಕಾರ್ಯಕ್ರಮ ಇವತ್ತಿನಿಂದ ಇದೇ ಕಾರ್ಯಕ್ರಮ ಮುಖಾಂತರ ನೆರವೇರ್ಲಿಕ್ಕೆ ಶುರು ಆಗ್ತದೆ ಸ್ನೇಹಿತರೆ. ಯಾರೆಲ್ಲ ಅವರಿಗೆ ಸಾಥ್ ಕೊಡ್ತೀರಿ ನಿಮ್ಮ ಕಷ್ಟಗಳು ದೂರ ಅದು ಅಂತ ತಿಳ್ಕೊಬೇಕು. ಯಾಕಂದ್ರ ಇದು ನಾನು ಕೇವಲ ಮಾತಾಡ್ಲಿಕ್ಕೆ ಮಾತ್ರ ಹೇಳ್ತಾ ಇಲ್ಲ. ಕಳೆದ 2 ವರ್ಷದಿಂದ ಈ ಕಂಪನಿ ಒಳಗೆ ನಾನು ನೋಡ್ತಾ ಬಂದಂತದ್ದು ಸಾಕಷ್ಟು ಜನರಿಗೆ ಈ ಕಳೆದ 2 ವರ್ಷದಾಗ ನಮ್ಮ ಇಂಡಿಯಾದಾಗೆ ಕರೋನಾ ವತಿಯಿಂದ, ಕರೋನಾ ಪೀಡಿತದಿಂದ ಸಾಕಷ್ಟು ಉದ್ಯೋಗಗಳು ಕಳ್ಕೊಂಡವರದಾರ. ಮೈ ನಡೆಸಬೇಕಾದ್ರೆ ಸಂಕಷ್ಟದಾಗ ಇದ್ದಂತವರದಾರ. ಎಷ್ಟೋ ಅಂಗಡಿಗಳು ಮುಚ್ಚಲ್ಪಟ್ಟಿವೆ, ಯಾರಿಗೂ ಉದ್ಯೋಗ ಇಲ್ಲ. ಅಂತ ಸಮಯದಲ್ಲೂ ನಮ್ಮ ವೇದಿಕ್ ಆಯುರ್ವೇದ ಮತ್ತು ಈಸ್ಟೋರ್ ಇಂಡಿಯಾ ಇಂಥ ಒಂದು ಸಾಧನೆಯನ್ನು ಮಾಡಿದೆ ಅಂತಂದ್ರೆ 1 ಕೋಟಿ ಜನರಿಗೆ ಮನೆಗೆ ಆಹಾರ ತಲುಪಿಸ್ತಾ ಇದೆ. ಅದರ ಜೊತೆಗೆ 20 ಲಕ್ಷ ಜನರಿಗೆ ಮನೆಗೆ ನಿರಂತರವಾಗಿ ಮಿನಿಮಮ್ ಅಂದ್ರೆ 1 ಲಕ್ಷ ಮೇಲ್ಪಟ್ಟು ಇನ್ಕಮ್ ಪ್ರತಿ ತಿಂಗಳ ಕೊಡ್ತಾ ಇದೆ ಸ್ನೇಹಿತರೆ. ಇವತ್ತು ನಮ್ಮ ಕಂಪನಿಯ ಟರ್ನ್ ಓವರ್ ಕೇಳಿದ್ರೆ ಗಾಬರಿ ಆಗಬೇಕು. ಪ್ರತಿ ದಿವಸ ನಮ್ಮ ಕಂಪನಿಯ ಟರ್ನ್ ಓವರ್ 50 ಕೋಟಿ ರೂಪಾಯಿ ಆಗ್ತಾ ಇದೆ ಸ್ನೇಹಿತರೆ. ಅದು ಎಂತ ಕ್ರಿಟಿಕಲ್ ಕಂಡೀಷನ್ ಒಳಗಂತಂದ್ರೆ ಈ 2 ವರ್ಷ ನಾವು ನೋಡಿದ್ವಿ, 1-1.5 ವರ್ಷದೊಳಗ ಕೇವಲ ಕರೋನಾ ಮನ್ಯಾಗ ಲಾಕ್ಡೌನ್, ಮನೆಯಾಗೆ ಕುಂದಿರಬೇಕು, ನಾವು ಅಡಿಗೆ ಕಲಿಬೇಕು, ಮತ್ತೊಂದು ಮಾಡ್ಬೇಕು, ಬರೀ ಮನೆಯಾಗೆ ಕೂತಿ ಆಟ ಆಡ್ಬೇಕು ಅಂತ ಇನ್ನೂ ವ್ಯಕ್ತಿಗಳಿಗೂ ಮನೆಯಲ್ಲೇ ಕೂತು ಯಾವ ರೀತಿ ಆದಾಯನ ಗಳಿಸಬೇಕು ಅಂತ ತೋರಿಸ್ಕೊಟ್ಟಿದೆ ವೇದಿಕ್ ಆಯುರ್ವೇದ ಮತ್ತು ಈಸ್ಟೋರ್ ಇಂಡಿಯಾ ಸ್ನೇಹಿತರೆ. ಅದಕ್ಕೆ ಇದುವರೆಗೂ ಬಿಸ್ನೆಸ್ ಮಾಡೆಲ್ ಅಥವಾ ಒಂದು ಏನಾದ್ರು ಆದಾಯ ಮಾಡಬೇಕು ಅಂತಂದ್ರೆ ನಮ್ಗೆ ಇರುವಂತ ದಾರಿ ಒಂದು ನೌಕರಿ ಮಾಡಬೇಕು, ಅಥವಾ ಒಂದು ಸಣ್ಣದಾದ ವ್ಯಾಪಾರ ಶುರು ಮಾಡಬೇಕು, ಅಥವಾ ಸೇಲ್ಸ್ಮನ್ ಆಗಬೇಕು. ಇವೇ 3 ದಾರಿಗಳು ಗೊತ್ತಿದ್ದು. ಹೌದಾ ಸ್ನೇಹಿತರೆ? ತಾವೆಲ್ಲರೂ ಈ ಕಂಪನಿ ಒಳಗೆ ಜಾಯಿನ್ ಆದವರಿದ್ದೀರಾ? ಇಲ್ಲಿದ್ದವರಲ್ಲ, ನಿಮ್ಮ ಕಷ್ಟಗಳಂತೂ 100% ದೂರ ಆಗ್ತಾವೆ. ಆದ್ರೆ ನಿಮಗೆ ನಂಬದಂತ ನಿಮ್ಮ ಸ್ನೇಹಿತರು, ನಿಮ್ಗೆ ಯಾರು ಏಟ್ ಮಾಡ್ತಾರ, ನಿಮ್ಮನ್ನ ಯಾರು ತಿರಸ್ಕಾರ ಮಾಡ್ತಾರ, ಅಂತವ್ರಿಗೂ ನೀವು ಈ ಕಂಪನಿ ಮುಖಾಂತರ ಆದಾಯ ಕಳಿಸ್ಕೊಡುವಂತ ಒಂದು ಕಾರಣೀಭೂತರು ನೀವು ಆಗ್ಬೇಕಂತ ಬಯಸ್ತೀನಿ. ಅದಕ್ಕೆ ಈ ಕಂಪನಿ ಮಾಡಿಕೊಡಪ್ಪ ಅಂತಂದ್ರೆ ನೀವು ನಮ್ಮಲ್ಲಿ ಯಾವುದೇ ರೀತಿ ಸೇಲ್ಸ್ ಮಾಡ್ಬೇಕಾಗಿಲ್ಲ, ಪ್ರಾಡಕ್ಟ್ ಅನ್ನು ತಗೊಂಡು ಮನೆ ಮಾರ್ಬೇಕಾಗಿಲ್ಲ, ರೈಟ್ ರೀ? ಅದರ ಜೊತೆಗೆ ನೀವು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬರ್ಬೇಕಾಗಿಲ್ಲ, ಬಹಳಷ್ಟು ದುಡ್ಡು ಹಾಕಿ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಾಗಿಲ್ಲ. ನೀವು ಕೇವಲ 1,000 ಅಥವಾ 3,000 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 9,000 ಮುಖಾಂತರ ನಮ್ಮ ಕಂಪನಿಯ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಾ, ಅದ್ರ ಜೊತೆಗೆ ನಮ್ಮ ಕಂಪನಿ ಇನ್ನೊಂದು ಈಸ್ಟೋರ್ ಇಂಡಿಯಾ ಅಂತ ಸೂಪರ್ ಮಾರ್ಕೆಟ್ ಅದ, ಅದರಲ್ಲಿ ಕೊಡ್ತಕ್ಕಂತ ಡಿಸ್ಕೌಂಟ್ ಅನ್ನ ಮಿನಿಮಮ್ ಡಿಸ್ಕೌಂಟ್ 14%, ಮ್ಯಾಕ್ಸಿಮಮ್ ಡಿಸ್ಕೌಂಟ್ 37%. ಇವತ್ತು ನೀವು ಸಕ್ಕರೆಗೆ ಎಣ್ಣೆಗೆ ಯಾರು ಡಿಸ್ಕೌಂಟ್ ಕೊಡಂಗಿಲ್ಲ ಅಂತ ಕೇಳಿದ್ರಿ, ಆದ್ರೆ ನಮ್ಮ ಕಂಪನಿ ಒಳಗೆ 37% ಡಿಸ್ಕೌಂಟ್ ಅನ್ನು ನಾವು ಸಕ್ಕರೆಗೂ ಕೊಡ್ತೇವೆ, ಎಣ್ಣೆಗೂ ಕೊಡ್ತೇವೆ. ಅಂದ್ರೆ ಪ್ರತಿಯೊಂದು ಐಟಮ್ಗೂ ನಾವು 37% ಡಿಸ್ಕೌಂಟ್ ಕೊಡುವಂತ ಕಾರ್ಯಕ್ರಮ ನಮ್ಮ ಈಸ್ಟೋರ್ ಇಂಡಿಯಾ ಮಾಡ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಸಣ್ಣದಾಗಿ ಒಂದು ಸದಸ್ಯತ್ವ ಪಡಿಬೇಕು. ಕೇವಲ 1,000 ರೂಪಾಯಿ ಸದಸ್ಯತ್ವದಿಂದ ಬಂದು ಸಾಕು, ಅಥವಾ 3,000ದಿಂದ ಸದಸ್ಯತ್ವ ಆದ್ರೆ ನಮ್ಮ ಕಂಪನಿ ಕ್ಯಾಂಪೇನ್ ಪ್ಯಾಕ್ನಲ್ಲಿ ಬಂದು ಪ್ರತಿ ತಿಂಗಳ ನಿಮಗೆ ನಿಯಮಿತವಾಗಿ ಆದಾಯ ಕೊಡ್ತಕ್ಕಂತ ಒಂದು ಪ್ರೋಗ್ರಾಮ್ ಅನ್ನ ಕಂಪನಿಯವರು ಮಾಡಿದ್ದಾರೆ. ಅದ್ರ ಜೊತೆಗೆ 9,000 ರೂಪಾಯಿ ಒಂದು ನಮ್ಮಲ್ಲಿ ಹೆಲ್ತ್ ಕೇರ್ ಕೋಡ್ಗಳನ್ನ ಖರೀದಿ ಮಾಡಿದರೆ ನೀವು ಯಾವುದೇ ಕಂಪನಿ ಒಳಗ ಇನ್ನಿತರ ಹೆಲ್ತ್ ಕೇರ್ ಕಂಪನಿ ಒಳಗ ನೀವು ಖರೀದಿ ಮಾಡಿ ಮಾರಾಟ ಮಾಡಿ ಅದರ ಬಿಸಿನೆಸ್ ವ್ಯಾಲ್ಯೂ ಅಥವಾ ಟಿವಿ ಅಂತ ಹೇಳ್ತಾರೆ, ಅಂತವೆಲ್ಲ ಅಚೀವ್ ಮಾಡಿದಾಗ ಮಾತ್ರ ಇನ್ಕಮ್ ಕೊಡ್ತಾರೆ. ಆದ್ರೆ ನಮ್ಮ ಕಂಪನಿ ಮಾತ್ರ ಇದಕ್ಕೆ ಸದ್ವಿರುದ್ಧವಾಗಿ ನೀವು ನಿಮ್ಮ ಆರೋಗ್ಯನ ಸುಧಾರಿಸ್ಬೋದು. ನಿಮ್ಮ ಮನೆ ಮುಂದೆ ನಮ್ಮದೇ ಆದಂತ ಒಂದು ಬೋರ್ಡ್ ಕಟ್ಟಿ ನಾವು ಪ್ರತಿ ತಿಂಗಳ 1,100 ರೂಪಾಯಿಯನ್ನ
ಆಸ್ ಎ ಅಡ್ವರ್ಟೈಸ್ ಇನ್ಕಮ್ ಅಂದ್ರೆ ನಮ್ಮ ಕಂಪನಿ ಪ್ರಚಾರಾರ್ಥವಾಗಿ 1100 ರೂಪಾಯಿಗಳನ್ನ 36 ತಿಂಗಳವರೆಗೂ ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ. ಕೇವಲ ನಿಮ್ಮ ಮನೆಯ ಮುಂದೆ ಇರುವಂತ ಒಂದು ಗೇಟಿಗೆ ನಮ್ಮ ಈ ರೀತಿ ಇರುವಂತ ಬೋರ್ಡ್ ಅನ್ನ ಕಟ್ಟಿದ್ರೆ ಸಾಕು. ಇಲ್ಲಿ ಯಾವುದೇ ರೀತಿ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಯಾರಿಗಾದ್ರೂ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇತ್ತು ಅಥವಾ ಏನಾದ್ರೂ ಕನಸುಗಳಿತ್ತು, ಫುಲ್ಫಿಲ್ ಮಾಡ್ಕೋಬೇಕಾಗಿತ್ತು, ನೀವು ಬೆಳಿಬೇಕಾಗಿತ್ತು ಅಂತಂದ್ರೆ ಇವತ್ತ ಶಾಂತಿವೀರ್ ಸರ್ ಒಬ್ಬ ಸಂಘಜೀವಿ, ಒಬ್ಬ ಹೆಲ್ಪಿಂಗ್ ನೇಚರ್ ಇದ್ದಂತ ವ್ಯಕ್ತಿ. ಯಾರು ಏನ್ ಕೇಳಿದ್ರು ಗಾಡಿ ಬೇಕಾ, ನಿಮ್ಗೆ ಎಲ್ಲಿ ಬೇಕಾ, ಹೆಣ್ಣು ನೋಡಕ್ ಹೋಗ್ಬೇಕಾ, ಪಬ್ಲಿಷರ್ ಬಹಳ ಹೆಣ್ಣು ನೋಡಕ್ ಹೋಗ್ಬೇಕಾ, ಶಾಂತಿವೀರ್ ಗಾಡಿ ಅಂತ ತಗೊಂಡು ಹೋಗೋಣ. ಶಾಂತಿವೀರ್ ಗಾಡಿ ತಗೊಂಡು ಹೋಗೇ ಬಿಡ್ತಾರ. ಶಾಂತಿವೀರ್ ತನ್ನ ದುಡ್ಡಾಗೇನು ಹುದ್ದೆಗಿಲ್ರಿ, ನಮ್ಮ ಮಾಮನ ಮಗನಿಗೆ ಹೆಣ್ಣು ನೋಡಿದ್ರಿ, ನಮ್ಮ ತಾತನ ಮಗನಿಗೆ ಹೆಣ್ಣು ನೋಡಿದ್ರಿ. ಬರೀ ಇದು 1 ವರ್ಷದಿಂದ ಕೇಳ್ತಾ ಬಂದೀನಿ. ಅದ್ರ ಜೊತೆಗೂ ಅವ್ರು BMW ಅಚ್ಚುವಾಗಿ ಇವತ್ತು 1 ಕೋಟಿ ಏನಾಗಿ ಆದಾಯ ಗಳಿಸ್ಯಾರ. ಅಂದ್ರ ನಾ ಹೇಳೋ ಉದ್ದೇಶ ಇಷ್ಟೇ, ಅವ್ರು ತಾವು ಮಾಡೋ ಕೆಲಸ ಸಮಾಜಮುಖಿ ಕೆಲಸ ಮಾಡ್ತಾನೆ ಆರಾಮಾಗಿ ಹಣನೂ ಗಳಿಸ್ಯಾರ. ಇವತ್ತು ನಿಮ್ಮ ಕಣ್ಣೆದುರಿಗೆ ಇವತ್ತು ಒಂದು ದೊಡ್ಡದಾದ ಮನೆಯನ್ನ ಕಟ್ಟಿ ಬಬಲೇಶ್ವರದೊಳಗ ತಲೆ ಎತ್ತಿ ನಿಂತಂತ ಈ ಬಸ್ ಸ್ಟ್ಯಾಂಡ್ ಬಾಜುಕ್ಕೆ ತಲೆ ಎತ್ತಿ ನಿಂತಂತ ಒಂದು ಬಿಲ್ಡಿಂಗ್ ಓನರ್ ಆಗಿ ಇವತ್ತು ಅವರು ಇರ್ತಕ್ಕಂಥ ಕಷ್ಟದ ದಿನಗಳೆಲ್ಲ ದೂರ ಮಾಡಿದ್ದು ಈಶ್ವರ ಇಂಡಿಯಾ ವೇದಿಕೆ ಆಯೋಗಕ್ಕೆ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ. ಇದೇ ರೀತಿ ನಿಮ್ಮ ಮುಂದೆ ಶಾಂತಿವೀರ್ ಅವರನ್ನು ನೋಡಿ ಯಾರಾದ್ರೂ ನಮ್ಮ ಕಂಪ್ನಿಗೆ ಕೈ ಜೋಡಿಸಿದ್ರೆ ದಯವಿಟ್ಟು ಹೇಳ್ತೀನಿ, ನೀವು ಅವ್ರ ಮಾರ್ಗದರ್ಶನ ಪಡೀರಿ. ಬಂದು ನೀವು ಅವ್ರ ಮಾರ್ಗದರ್ಶನ ತಗೊಂಡಿದ್ರೆ ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ರೀತಿ ಕಷ್ಟಗಳಿರ್ಬೋದು, ಆರ್ಥಿಕ ಸಂಕಷ್ಟಗಳಿದ್ದು ಅಂದ್ರೆ ಅದು 100% ನಮ್ಮ ಕಂಪನಿ ಮುಖಾಂತರ ಅದು ಪೂರೈಸ್ಕೋಬಹುದು. ಆರ್ಥಿಕ ಸಂಕಷ್ಟ ನೀಗಿಸ್ಕೊಂಡು ನೀವು ಒಂದು ಒಳ್ಳೆಯ ಜೀವನ ನಡೆಸಬಹುದು ಸ್ನೇಹಿತರೆ. ಇನ್ನ ಇದುವರೆಗೂ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ಸಿದ್ಧಲಿಂಗ ಅವರು ನನಗೆ ಹೆಚ್ಚಿನ ಪರಿಚಯ ಅಂತೂ ಇದ್ದಿದ್ದಿಲ್ಲ. ಶಾಂತಿವೀರ್ ಮುಖಾಂತರ ಪರಿಚಯ ಆದ್ರು. ಅವ್ರ ಬಳಿಗೆ ಬಂದಾಗ ನೋಡಿದೆ ಅವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು ಮೇಲ್ಗಡೆ ಅವರ ಫರ್ನಿಚರ್ ವರ್ಕ್. ಅದ್ರ ಜೊತೆಗೆ ನನಗೆ ಅವರು ಪರಿಚಯ ಆದ ನಂತರ ನಮ್ಮ ಕಂಪ್ನಿಗೆ ಸೇರ್ಪಡೆ ಆಗುವಂತ ನಾವು ವಿನಂತಿ ಮಾಡಿದೆ, ಅವ್ರಿಗೆ ತಿಳಿಸ್ಕೊಟ್ಟೆ. ಅವರು ಇವತ್ತ ಏನೋ ಸಾಧನೆ ಮಾಡಿದ್ರು ಅಂತ ಹೇಳಿದ್ರು. ನನಗದಂತೂ ಪಕ್ಕ ಮಾಹಿತಿ ಇಲ್ಲ. ಆದ್ರೆ ಅವ್ರು ಏನೇ ಸಾಧನೆ ಮಾಡಿದ್ರು ಅದು ಅವರು ವೈಯಕ್ತಿಕ ನಿರ್ಧಾರದಿಂದ, ಅಂದ್ರೆ ನಮ್ಮ ಮಾತಿಗೆ ಕಿಮ್ಮತ್ತು ಕೊಟ್ಟು, ನಮ್ಮ ಮಾತಿನ ಮೇಲೆ ಭರವಸೆ ಕೊಟ್ಟು ಈ ಕಂಪನಿಯಲ್ಲಿ ತಾವು ಒಬ್ಬ ಸದಸ್ಯರಾಗಿ ಇವತ್ತು ಅವರು ಅರ್ನ್ ಮಾಡಿ ನಾನು ಒಬ್ಬ ಈಶ್ವರ್ ಇಂಡಿಯಾ ಸದಸ್ಯ ಅಂತ ಗುರುತಿಸ್ತಾರೆ ನಮ್ಮ 3 ಜನ ಅಂತ ಹೇಳಿದ್ರಲ್ಲ, ಅದು ನಮ್ಮ ಕಂಪನಿಗೆ ಕೊಟ್ಟಂತ ಮರ್ಯಾದೆ ಮತ್ತು ಅಭಿನಂದನೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ರೀತಿ ನಮ್ಮಲ್ಲಿ ಸಾಕಷ್ಟು ಜನರು, ನಾವು ಕರ್ನಾಟಕಕ್ಕೆ ಈ ಕಂಪನಿಯನ್ನ ಫಸ್ಟ್ ಪರಿಚಯ ಮಾಡಿದಾಗ ಸರ್ ಹೇಳಿದಂಗೆ ನಾನು ಮತ್ತು ಶಾಂತಿವೀರ್ ಅವರು ಇಬ್ಬರೇ ಇದ್ದು ನಮಗೆ ಗೊತ್ತಿದ್ದಿಲ್ಲ ಮುಂದಿನ ವ್ಯಕ್ತಿ ಯಾರು ಬರ್ತಾರಂತ, 3ನೇ ವ್ಯಕ್ತಿ ಇವ್ರು ಬರ್ತಾರೋ ಅವ್ರು ಬರ್ತಾರೋ ನಮ್ಗೆ ಗೊತ್ತಿದ್ದಿಲ್ಲ. ನಾವು ಕೇಳುವುದಿಲ್ಲ, ಯಾರಿಗಾದ್ರೂ ಕೇಳಿ ನಾವು ಡಿಸಿಷನ್ ತಗೊಳ್ಳೋರು ಅಲ್ಲ. ನಾವೇನ್ ಡಿಸಿಷನ್ ತಗೊಂಡ್ರು ನಮ್ದು ಓನ್ ಡಿಸಿಷನ್. ರೊಕ್ಕ ಕಳ್ಕೊಂಡ್ರು ನಮ್ಮ ಸ್ವಂತದ್ದು, ರೊಕ್ಕ ಬಂದ್ರು ನಮ್ಮ ಸ್ವಂತದ್ದು. ಆ ರೀತಿ ನಾವು ದುಡಿದಂತವ್ರು. ಅದಕ್ಕೆ ಮೊದಲು ನಾವು ವಿಚಾರ ಮಾಡ್ಬೇಕಾಗಿದ್ದು ಅದು ಏನಲ್ಲ, ನಾನು ಏನ್ ತಗೊಳಕತ್ತೀನಿ, ಯಾವ ಕಂಪ್ನಿಗೆ ಸೇರಾಕತ್ತೀನಿ, ಅದು ಎಷ್ಟು ಡಾಕ್ಯುಮೆಂಟ್ ನಡೀತದ, ಇದನ್ನ ತಿಳ್ಕೊಂಡು ಯಾರಾದ್ರೂ ಬಂದಿದ್ದೆ ಕರೆ ಆದ್ರೆ ನಿಮ್ಮ ಜೀವನಕ್ಕ ಎಂದೂ ಕೊನೆ ಇರದಂತ ಉದ್ಯೋಗಾವಕಾಶ, ಆದಾಯ ಮತ್ತು ಎಂಜಾಯ್ಮೆಂಟ್ ಎಲ್ಲ ಈಶ್ವರ್ ಇಂಡಿಯಾ ಮತ್ತು ವೇದಿಕೆ ಆಯೋಗಕ್ಕೆ ಒಂದೇ ಕಂಪ್ನಿ ಕೊಡ್ತಾ ಅಂತ ನಾನು ಹೇಳಿದ್ಬೇಕು ಸ್ನೇಹಿತರೆ. ಇವತ್ತು ಒಂದು ನಾನೊಬ್ಬ ಮತ್ತು ಸರ್ ಒಬ್ಬರು ಸ್ಟಾರ್ಟ್ ಮಾಡಿದಂತ ಕಂಪನಿ ಕರ್ನಾಟಕದೊಳಗ, ಅಂದ್ರೆ ಪ್ರಮೋಟರ್ ಆಗಿ ಕೆಲಸ ಮಾಡಿದಂತ ಕಂಪನಿ ಇವತ್ತು ಕರ್ನಾಟಕದಾದ್ಯಂತ 200 ಮೆಡಿಕಲ್ ಶಾಪ್ಗಳು, 100 ಸೂಪರ್ ಮಾರ್ಕೆಟ್ಗಳಿಗೆ ದಾರಿ ಮಾಡಿಬಿಡ ಸ್ನೇಹಿತರೆ. ಇವತ್ತ ಇದೇ ಸಂತೋಷದ ಸಮಾಚಾರ, ಬಬಲೇಶ್ವರದಾಗ ಒಂದು ಸೂಪರ್ ಮಾರ್ಕೆಟ್ ನಮ್ಮ ಕಂಪನಿ ವತಿಯಿಂದ ಓಪನ್ ಆಗ್ತಾ ಇದೆ. ಅದನ್ನು ಪರಿಚಯ ಮಾಡಿದವರು, ಅದನ್ನು ಪಡೆದವರು ಶಾಂತಿವೀರ್ ಸರ್ ಮತ್ತು ಅವ್ರ ಟೀಮ್ ಜಾಯಿಂಟ್ ಆಗಿ ಸೂಪರ್ ಮಾರ್ಕೆಟ್ ಅನ್ನ ಇವಾಗ ಇನ್ನೊಂದು 1 ಅಥವಾ 2 ತಿಂಗಳಲ್ಲಿ ಶುರು ಆಗ್ತಾ ಇದೆ. ಆ ಶುರು ಆದ ನಂತರ ನಿಮ್ಮ ಪ್ರತಿ ಮನೆಯಲ್ಲಿಯೂ ನಮ್ಮ ವೇದಿಕೆ ಆಯೋಗರು ಹೆಲ್ತ್ ಕೇರ್ ಕೊಟ್ಟು ಮತ್ತು ಒಂದು ಬೋರ್ಡ್, ಅವ್ರ ಮನೆಗೆ ನಿಯಮಿತವಾಗಿ 1100 ರೂಪಾಯಿ ಆದಾಯ ಬರೀ ಬೋರ್ಡ್ ಹಚ್ಚಿದ ನಂತರ ಆ ಸಿಗ್ತಕ್ಕಂಥ ವ್ಯವಸ್ಥೆ ನಮ್ಮ ಕಂಪನಿ ಪ್ರತಿ ಮನೆಗೂ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ಮುಂದಿನ 2 ತಿಂಗಳಲ್ಲಿ ನಿಮ್ಮ ಕಣ್ಣೆದುರಿಗೆ ಬರ್ತದೆ ಸ್ನೇಹಿತರೆ. ಪ್ರತಿ ಮನೆಗೂ ನಾವು 37% ಡಿಸ್ಕೌಂಟ್ ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನು ನಾವು ಹಮ್ಮಿಕೊಂಡಿದ್ದೆವು. ಅದಕ್ಕೆ ಪ್ರತಿ ಮನೆ ಬಬಲೇಶ್ವರದು ಮತ್ತು ಬಬಲೇಶ್ವರ ಸುತ್ತಮುತ್ತಲ ಇರತಕ್ಕಂಥ ಎಲ್ಲ ಹಳ್ಳಿಗಳಿಗೂ ನಮ್ಮ ಈ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗಬೇಕಾದಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲಿನ ಸ್ನೇಹಿತರೆ. ಯಾಕಂದ್ರೆ ಇವತ್ತು ನೀವು ಯಾವ್ದೋ ಒಂದು ಒತ್ತಾಯ ಪೂರ್ವಕವಾಗಿ ಈ ಕಂಪನಿಗೆ ಬಂದಿದ್ರು ಮುಖಾಂತರ, ಆದ್ರೆ ನಾಳೆಯಿಂದ
ಇವತ್ತು ಈ ಕಾರ್ಯಕ್ರಮ ಮುಗಿದ ನಂತರ 2ನೇ ತಾರೀಕಿಗೆ ನಮ್ಮಲ್ಲಿ ಒಂದು ಕಾರ್ಯಕ್ರಮದ ಸ್ಫೂರ್ತಿ ರಿಸಾರ್ಟ್ ಒಳಗ ದಯವಿಟ್ಟು ತಾವೆಲ್ಲರೂ ಸ್ಫೂರ್ತಿ ರಿಸಾರ್ಟ್ಗೆ ಬರ್ಬೇಕಂತ ನಾವು ವಿನಂತಿ ಮಾಡ್ಕೊತೀನಿ. ಆ ಸ್ಫೂರ್ತಿ ರಿಸಾರ್ಟ್ ಒಳಗ ನಮ್ಮ ಕಂಪನಿ ಒಳಗ ಅಚೀವ್ ಆದಂತ ಮೊಬೈಲ್ ಹಿಡ್ಕೊಂಡು ಇವತ್ತು ಹೌಸ್ ಫಂಡ್ ತಿಂಗಳಿಗೆ 50,000 ರೂಪಾಯಿ ನಿಯಮಿತವಾಗಿ ಕಂಪನಿ ಕಡೆಯಿಂದ ರಾಯಲ್ಟಿ ಪಡ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು, ಎಲ್ಲಾ ಹಿರಿಯರು ಅಲ್ಲಿ ಬಂದಿರ್ತಾರೆ, ಎಲ್ಲ ಅಚೀವರ್ಸ್ ಅಲ್ಲಿ ಬಂದಿರ್ತಾರೆ. ನೀವು ಬಂದು ನಿಮ್ಮ ಜೀವನದ ಗುರಿಯನ್ನ ನೀವು ಹಾಕಿಕೊಂಡು ನೀವು ಅಚೀವ್ಮೆಂಟ್ ಮಾಡುವಂತ ಒಂದು ದಾರಿಯನ್ನು ಕಾಣ್ಕೋಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಕಂಪನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಕಂಪನಿ ಇವತ್ತು ಸ್ಟಾರ್ಟ್ ಆಗಿ 3.5 ವರ್ಷ ಆಯ್ತು ಸ್ನೇಹಿತರೆ. 2018 ಆಗಸ್ಟ್ದಾಗ ಶುರು ಆದಂತ ಈ ಕಂಪನಿ ಇವತ್ತು ದೇಶಾದ್ಯಂತ 1 ಕೋಟಿ ಕಸ್ಟಮರ್ ಬೇಸ್ ಅನ್ನು ಕ್ರಿಯೇಟ್ ಮಾಡಿದೆ. 1400ಕ್ಕಿಂತ ಹೆಚ್ಚಿಗೆ ಸೂಪರ್ ಮಾರ್ಕೆಟ್ ಆಗಿದ್ದಾವೆ ನಮ್ಮ ಬುಕಿಂಗು. ಇವತ್ತು ರನ್ನಿಂಗ್ ಆಗಿರೋದು 500 ಸೂಪರ್ ಮಾರ್ಕೆಟ್ ಈ ಸದ್ಯಕ್ಕೆ. ಇನ್ನು ಬಾಕಿ 900 ಸೂಪರ್ ಮಾರ್ಕೆಟ್ಗಳು ಬುಕ್ ಆಗಿದ್ದಾವೆ. ಪ್ರತಿಯೊಂದು ಊರಿಗೆ ನಾವು 1 ಸೂಪರ್ ಮಾರ್ಕೆಟ್ ಕೊಡಬೇಕಾದ್ರೆ 2-3 ಸೂಪರ್ ಮಾರ್ಕೆಟ್ ಬುಕ್ ಮಾಡಲಿಕ್ಕೆ ಜನ ಬರ್ತಾ ಇದ್ದಾರೆ. ಮೊದಲಿಗೆ ಆ ರೀತಿ ಇದ್ದಿಲ್ಲ. 1-1.5 ವರ್ಷದಿಂದ ನಾವು ಬಹಳಷ್ಟು ಹೇಳಬೇಕಾಗ್ತಿತ್ತು, ಒಬ್ರು ಯಾರೋ ಹೋಗ್ತಾ ಇದ್ರು ಅಥವಾ ಹೋಗ್ತಿದ್ದಿಲ್ಲ. ಆದ್ರೆ ಹೀಗಾಗಲ್ಲ. ಈಗ ಬರೀ ಕೇವಲ ನಮ್ಮ ಬ್ರ್ಯಾಂಡ್ ನೇಮ್ ಮಾಡ್ತಾ ಇದೆ. ನಾವು ಬ್ಯಾಡ ಅಂತಂದ್ರೆ ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ, ಸೂಪರ್ ಮಾರ್ಕೆಟ್ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಸೂಪರ್ ಮಾರ್ಕೆಟ್ ಹಾಕಿದ್ದು ಅಥವಾ ಹಾಕ್ಸೋದ್ರ ಮುಖಾಂತರ ನೀವು ಆದಾಯ ಗಳಿಸಬಹುದು. ಸೂಪರ್ ಮಾರ್ಕೆಟ್ ನಿಮ್ಮಿಂದ ಬಂದ್ರೆ ನೀವು ಇಂಡೈರೆಕ್ಟ್ ಆಗಿ ನೀವು ಕನಿಷ್ಠ ಪಕ್ಷ 4-5 ಜನರಿಗೆ ಉದ್ಯೋಗಾವಕಾಶ ಕೊಡ್ತೀವಿ. ಅವ್ರ ಮನೆಗೆ ತಿಂಗಳಿಗೆ 8,000ದಿಂದ 40,000ವರೆಗೂ ಪಗಾರ ತಗೋಲಿಕ್ಕೆ ಒಂದು ದಾರಿಯನ್ನ ನೀವು ಮಾಡಿಕೊಡ್ತೀರಿ ಸ್ನೇಹಿತರೆ. ಅಂದ್ರೆ ನೀವು ಒಂದು ಓನರ್ ಆಗ್ತೀರಿ, ಒಂದು ಬಿಸ್ನೆಸ್ ಓನರ್ ಆಗಿ ನೀವೇ ಇವತ್ತು ಉದ್ಯೋಗವನ್ನು ಕೊಡ್ಲಿಕ್ಕೆ ಸಾಧ್ಯತೆ. ಇದು ನಮ್ಮ ಈಶ್ವರ್ ಇಂಡಿಯಾ ಮುಖಾಂತರ ನೀವು ಮಾಡ್ಬೋದು. ಅದೇ ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಕಮಿಷನ್ ಬೇಸ್ ಮೇಲೆ ವರ್ಕ್ ಮಾಡುವಂತ ಸಾಕಷ್ಟು ಜನ ನಮ್ಮಲ್ಲಿ ಅದಾರೆ. ನಾವು ನೋಡ್ಬೋದು, ಪಿಗ್ಮಿ ಏಜೆಂಟ್ ಇರ್ಬೋದು, LIC ಏಜೆಂಟ್ ಇರ್ಬೋದು, ಇನ್ನಿತರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪಡೆದಂತವ್ರು ಇರ್ಬೋದು. ಅವರೆಲ್ಲರಿಗೂ ಅದ್ರ ಜೊತೆಗೆ ಅವ್ರು ಮಾಡ್ತಕ್ಕಂಥ ಉದ್ಯೋಗ ಜೊತೆಗೆ ಇನ್ನೊಂದು ಆದಾಯ ಬೇಕು ಅಂತಂದ್ರೆ ಅದಕ್ಕೆ ಒಂದೇ ಒಂದು, ಅದು ನಮ್ಮ ಈಶ್ವರ್ ಇಂಡಿಯಾ ಮತ್ತು ವೇದಿಕೆ ಮಾತ್ರ ಸಾಧ್ಯ ಸ್ನೇಹಿತರೆ. ಅದಕ್ಕೆ ತಾವೆಲ್ಲರೂ ಯಾರು ನಮ್ಮ ಪ್ಲಾನ್ ಅನ್ನ ಕೇಳಿ ರಿಜೆಕ್ಟ್ ಮಾಡಿದ್ರು ಅವರಿಗೂ ಬಿಡಬೇಡ್ರಿ. ಯಾರು ನಮ್ಮ ಪ್ಲಾನ್ ಅನ್ನ ಕೇಳಿ ಅಕ್ಸೆಪ್ಟ್ ಮಾಡಿದ್ರೆ ಅವ್ರ ಜೊತೆಗೆ ಅವ್ರು ಯಾರು ರಿಜೆಕ್ಟ್ ಮಾಡಿರೋ ಅವ್ರ ಮನೆಗೆ ಮತ್ತೊಮ್ಮೆ ತಲುಪಿಸುವ ಮುಖಾಂತರ 3-4 ತಿಂಗಳ ನಂತರ ಅದು ಆ ವ್ಯಕ್ತಿಗಳು ನಮ್ಮ ಕಂಪನಿಗೆ ಸದಸ್ಯರಾಗಿ ನಮ್ಮ ಮನೆಗೆ ಆಹಾರ ಮತ್ತು ಆರೋಗ್ಯ ಮತ್ತು ಆದಾಯ ಅಂದ್ರೆ ನಾವು 3 ಕಾನ್ಸೆಪ್ಟ್ ಒಂದೊಳಗೆ ಇರೋದ್ರಿಂದ ಆಹಾರನೂ ಕೊಡ್ತೇವೆ, ಆದಾಯನೂ ಕೊಡ್ತೇವೆ, ಆರೋಗ್ಯನೂ ಕೊಡ್ತೇವೆ. ನಾವು ಇದನ್ನೆಲ್ಲ ನಾವು ಪ್ರತಿ ಮನೆಗೂ ತಲುಪಿಸ್ಬೇಕಂತ ಕೇಳ್ತಾ, ಪ್ರತಿ ಮನೆಯವರು ಈ ಕಂಪನಿಗೆ ಜಾಯಿನ್ ಆಗಿ ಈ ಕಂಪನಿ ಸದಸ್ಯತ್ವವನ್ನು ಪಡೆದು ನಾವು ಶ್ರೀಮಂತರಾಗಬೇಕಂತ ಬಯಸ್ತಾ ನನ್ನ 2 ಮಾತುಗಳನ್ನು ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಅರ್ಪಿಸ್ತೀನಿ. ಜೈ ಈಶ್ವರ್ ಇಂಡಿಯಾ, ಜೈ ಈಶ್ವರ್ ಇಂಡಿಯಾ. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಸರ್. ಅವ್ರ ಮಾತು ಕೇಳಬೇಕಂತ ತುಂಬಾ ದಿನದ ಕೆಲಸ 4 ಯಾವ ಫಂಕ್ಷನ್ ಹೋಗಿರಲಿಲ್ಲ. ಈ ಕೊರೋನಾ ಸಮಯದಲ್ಲೂ ನಮ್ಮ ಕಂಪನಿ ಯಾವ ತರ ಬೇಯ್ತಾ ಇದೆ, ಬಡವರನ್ನ ಯಾವ ತರ ಕೈ ಹಿಡಿದು ಮೇಲೆತ್ತಾ ಇದೆ ಅಂತ ಸುಂದರವಾಗಿ ಇವ್ರು ಮೇಲೊಂದು ಮಾತ ನೆನಪಿಗೆ ಬರುತ್ತೆ. ಇವರು ಮೇಲೊಂದ ಮಾತುಗಳಲ್ಲಿ ಒಂದು ಸ್ಪಷ್ಟತೆ ಯಾವ ತರ ಕಾಣಿಸುತ್ತೆ ಅಂತಂದ್ರೆ, ಒಬ್ಬ ರೈತ 10 ಎಕರೆ ಜಮೀನು ಇರುತ್ತೆ, ಇನ್ನೊಬ್ಬ ರೈತನಿಗೆ 5 ಎಕರೆ ಜಮೀನು ಇರುತ್ತೆ, ಇನ್ನೊಬ್ಬ ರೈತನಿಗೆ 1 ಎಕರೆ ಜಮೀನು. ಇಲ್ಲಿ ಏನ್ ಲೆಕ್ಕಾಚಾರ ಅಂದ್ರೆ ಸರ್ ಮೆಥಡ್ ನಿಮ್ಗೆ ಥಿಂಕ್ ಮಾಡಿರ್ತಾರೆ ಅಂದ್ರೆ 10 ಎಕರೆದವನು ಒಂದು ಬೆಳೆಯಲ್ಲಿ ಒಂದು ವರ್ಷದ ಆದಾಯ 10 ಎಕರೆಗೆ 10 ಚೀಲ, 1 ಎಕರೆಗೆ 4 ಚೀಲ ಅಂತ ಲೆಕ್ಕ ಹಾಕಿದ್ರೆ 32,000 ಆಗ್ಬೋದು. ಮೇಬಿ 5 ಎಕರೆದವನು ಸ್ವಲ್ಪ ಜೋಳ ಹಾಕ್ತಾನೆ, 10 ಎಕರೆ ಇದ್ದವನು ಜೋಳ ಹಾಕ್ತಾನೆ, 5 ಎಕರೆ ಇದ್ದವನು ತೊಗರಿ ಹಾಕ್ತಾನೆ. ಜೋಳದ ರೇಟು ತೊಗರಿ ರೇಟು 5 ಎಕರೆಯಲ್ಲಿ ತೊಗರಿ ಬರೋದು ಅಂತೆ, 10 ಎಕರೆಯಲ್ಲಿ ಜೋಳ ಬರೋದು ಅಂತೆ. ಆದ್ರೆ 1 ಎಕರೆ ಇದ್ದವನು ಏನ್ ಮಾಡ್ಬೇಕು? ಶ್ರಮ ಬೀಳ್ಬೇಕಲ್ಲ, ಅವ್ರು ನೋಡಿ ಹತ್ತಿ ಕಿಚ್ಚಿ ಬರಲ್ಲ. ಅವಾಗ ಅಂತಾರೆ ನಾನು ಅವ್ರಕ್ಕಿಂತ ಮುಂದೆ ಸಾಧನೆ ಮಾಡಿ ತೋರಿಸ್ಬೇಕಲ್ಲ ಅಂತ. ಅವಾಗ ಅವನು ವಿಚಾರ ಮಾಡ್ತಾನೆ, ನಾನು 1 ಎಕರೆಯಲ್ಲಿ ನಾನು ಅಷ್ಟೇ ಯಾಕೆ ಸಂಪಾದನೆ ಮಾಡಬಾರ್ದು. ಅವನು ಅವಾಗ ದ್ರಾಕ್ಷಿಯನ್ನು ವಾಣಿಜ್ಯ ವ್ಯವಸಾಯ ಮಾಡ್ತಾನೆ, ಶ್ರಮ ಬೀಳ್ತಾನೆ, ಹಗಲು ರಾತ್ರಿ ನೀರು ಬಿಡ್ತಾನೆ, ಔಷಧಿ ಹೊಡಿತಾನೆ. ಅವ್ರು 1 ವರ್ಷ ಒಂದ್ಸರಿ ಬಿತ್ತಿ ಮನೇಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. 10 ಎಕರೆ ಜಮೀನಿಂದ 32,000 ಸಂಪಾದನೆ. ಇವ್ರು ಬಂದು ತೊಗರಿ ಮೊಳಕೆ ಬಿಡುವಾಗ ಅವ್ರು ಸ್ವಲ್ಪ ಸ್ಪ್ರೇ ಮಾಡ್ತಾರೆ, ಟಾನಿಕ್ ಹಾಕ್ತಾರೆ, ಅವ್ರ ಕೆಲಸ ಮುಗಿದೋಯ್ತು. ಅವ್ನು 32,000.
ಆದ್ರೆ 1 ಎಕರೆ ಇದ್ದವನು ಹಗಲು ರಾತ್ರಿ ದುಡಿತಾ ಇರ್ತಾನೆ. ಯಾಕೆ? ಶ್ರಮ, ನಾನು ಮುಂದೆ ಬರ್ಬೇಕನ್ನೋದು. ಆ 1 ಎಕರೆಯಿಂದ 1 ಲಕ್ಷ ಸಂಪಾದನೆ ಮಾಡ್ತಾನೆ. ಹಾಗೆ ದ್ರಾಕ್ಷಿ ಯಾವ ರೇಟ್ ಇದೆ, ದಾಳಿಂಬೆ ಯಾವ ರೇಟ್ ಇದೆ, ವಾಣಿಜ್ಯದಲ್ಲಿ ಯಾವ ರೇಟ್ ಇದೆ ತರಕಾರಿ ಅನ್ನೋದನ್ನ ಸಿಂಪಲ್ ಆಗಿ ವಿಚಾರ ಮಾಡಿ. ನಮ್ಮ ಹತ್ರ ದುಡ್ಡು ಇದೆ, ಇಲ್ಲ ನಾನು ಶ್ರೀಮಂತ ಇದ್ದೀನಿ, ನಾನು ದುಡ್ಡು ಹಾಕ್ಬೋದು, ನಾನು ಬಡವಾಗಿದ್ದೀನಿ, ನಾನೇನ್ ಮಾಡ್ಬೇಕು ಅನ್ನೋದಿಲ್ಲ. ಮುಕ್ತವಾಗಿದೆ. 1,000 ರೂಪಾಯಿ ಸರ್, ಇದು ತುಂಬಾ ಸೂಕ್ಷ್ಮ ಇತ್ತು. 1,000 ರೂಪಾಯಿ ನಮ್ಮ ಮನೆಯಲ್ಲಿ ನಾವು ರೇಷನ್ ತಗೋಬೇಕಾದ್ರೆ ಪ್ರತಿ ತಿಂಗಳು ಒಬ್ಬ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮಿನಿಮಮ್ ಒಂದು 3,000 ರೂಪಾಯಿ ಖರ್ಚಾಗುತ್ತೆ. ಆಗುತ್ತಲ್ಲ ಫ್ರೆಂಡ್ಸ್? 3,000 ಖರ್ಚಾಗುತ್ತಲ್ಲ. 3,000 ನೀವು ಖರ್ಚಾಗಿದ್ರೆ ನಾವು ಅಂಗಡಿಗೆ ಹೋದ್ರೆ 3,000 ದುಡ್ಡು ಕೊಟ್ರೆ ನಮ್ಗೇನಾದ್ರು ಡಿಸ್ಕೌಂಟು ಅಥವಾ ನೀನು ನಮ್ಮಲ್ಲಿ ತಗೊಂಡಿದ್ಯಪ್ಪ ಬಾಪ, ನಮ್ಮ ಹತ್ರ ನಾಳೆಯಿಂದ ಬ್ರೇಕ್ ಕೊಡ್ತೀನಿ, ನಿಮಗೆ ಬ್ರೇಕ್ ಕೊಡ್ತೀನಿ ಅಂತ ಏನು ಹೇಳೋದಿಲ್ಲ. ಆ ತರನಾಗಿ ಮಾಡ್ತಾರಲ್ಲ. ಆದ್ರೆ ನಮ್ಮ ಈಶ್ವರ ಕಂಪನಿಯಲ್ಲಿ ಸರಿ ನೀವು ಸಂತಿ ತಗೊಂಡ್ರೆ ನಿಮ್ಮ ಮನೆಗೆ ನಾವೇನಿಲ್ಲ ಅದೇ ತಗೋಬೇಕು ಇದೇ ತಗೋಬೇಕು, ನೀವು ಯಾವ್ದು ಬಳಸ್ತೀರಾ? ಬೇಕು ಯಾವ್ದು ಗೊತ್ತಿ ಅವ್ರು ಗೊತ್ತಿ. ರೇಷನ್ ಅಕ್ಕಿ, ಈಗ ನಾವು ರೇಷನ್ ಸಿಂಪಲ್ ಆಗಿ 5-7 ರೂಪಾಯಿ ನೆನಪಾಯ್ತು. ಪ್ರತಿಯೊಂದು ಮನೆಗೆ ಅಕ್ಕಿ ಇಂಪಾರ್ಟೆಂಟ್. ಒಂದು ರೇಷನ್ ಅಕ್ಕಿ ನಾವು ಸುಲ್ತಾನ್ ಅಂತ ಅಕ್ಕಿ ತೆಗೆದಿದ್ದೇವೆ, ಕಂಪನಿಗಳು ಸುಮಾರಿದ್ದಾರೆ. 1,200-1,250 ರೂಪಾಯಿ. ಬಟ್ ನಮ್ಮ ಕಂಪನಿಯಲ್ಲಿ ಅದನ್ನೇ ತಗೊಳಕ್ ಹೋದ್ರೆ 932 ರೂಪಾಯಿ ಹೋಗಿ ಚೀಲ, ಅಂದ್ರೆ ಅದೇ ಕಟ್ಟು. ನಾವು ಏನು ಬೇರೆ ಮಾರ್ಕೆಟ್ ಅಲ್ಲಿ ನಾವು ತಗೊಂತೀವಿ ಅದೇ ರೇಟ್ ಕೇವಲ 927 ರೂಪಾಯಿ ಅಲ್ಲಿ ನಮ್ಮ ಮನೆಗೆ ಬರುತ್ತೆ. ಮತ್ತೆ ಮಿಡಲ್ ಫಿಶ್ ನಿಮಗೆ ಮಿನಿಮಮ್ 300 ರೂಪಾಯಿ, 350-370, ಅಂದ್ರೆ ಡಿಸ್ಕೌಂಟ್ 33% ಡಿಸ್ಕೌಂಟ್ ಕೊಡ್ತಾರೆ. ಮತ್ತೆ ನೀವು ಬೋರ್ಡ್ ಹಾಕಿದ್ದಕ್ಕೆ ಸೋಡಾ ಕೊಡ್ತಾರೆ. ಅದಕ್ಕೆ ಬೋರ್ಡ್ ಹಾಕಿದ್ರೆ ರೆಂಟ್ ಯಾಕೆ ಕೊಡ್ಬೇಕು? ಅವ್ರು ಹಾಕ್ಬೋದಾಗಿತ್ತಲ್ಲ, ಬಿಜಾಪುರಲ್ಲಿ ಹಾಕ್ಬೋದು, ನಮ್ಮ ಮನೆಗಳಿಗೆ ಯಾಕೆ ಕೊಡ್ಬೇಕು? ಅಂದ್ರೆ ಕೆಲವು ಉದ್ದೇಶ. ಎಲ್ಲರೂ ಸರ್ವಾಂಗೀಣವಾಗಿ ಸರ್ವರಾಗಿ ಒಕ್ಕಟ್ಟಾಗಿ ಬೆಳೀರಿ. ನಮ್ಮ ಕಂಪನಿ ದುಡ್ಡು, ನಮ್ಮ ಭಾರತ ದೇಶದ ದುಡ್ಡು ಬೇರೆಯವ್ರ ಪಾಲಾಗಬಾರ್ದು. ನಮ್ಮಲ್ಲಿ ರೈತರು ಕೊಟ್ಟಿರ್ತಕ್ಕಂಥ ದುಡ್ಡು ನಮ್ಮಲ್ಲೇ ಉಳಿಲಿ ಅಂತ ಈ ಬೋರ್ಡ್ ಅನ್ನು ತಯಾರು ಮಾಡಿದ್ದಾರೆ. ಈ ಬೋರ್ಡ್ ಅನ್ನ ತಯಾರು ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ಯಾಕಪ್ಪ? ಈ ಕಂಪನಿಗೆ ಹಾಕಿ ನಿಮ್ಮ ರೇಷನ್ ತಗೊಳ್ಳಿ, ನಿಮ್ಮ ಮನೆಗೆ ತಗೊಳ್ಳಿ, ಅದರಿಂದ ಆದಾಯನೂ ತಗೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ. ಅದೇ ತರನಾಗಿ ನಿಮ್ಮ ಆದಾಯ ಯಾರು ತಿಂಗಳಿಗೆ ದುಡ್ಡು ಕೊಡ್ತಾರ? ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡು ತಗೋಬೇಕಾದ್ರೆ ನಾವು 3 ದಿವಸ ಅಲ್ಲಿ ಕ್ಯೂ ಹಚ್ಕೋಬೇಕು. ಕರೋಟೆ ಲಾಕ್ಡೌನ್ ಆಗಿತ್ತು, ನಾವು ಹೊಡೆದಾಡ್ಬೇಕು, ಎಷ್ಟು ಆಟಗೆ ಸತ್ತೋಗೋದು ಅಲ್ವಾ? ಆದ್ರೆ ನಮ್ಮ ಅಕೌಂಟ್ಗೆ ಯಾರು ಹೇಳಬೇಕು? ಆನ್ ದಿ ಸ್ಪಾಟ್, ಟೈಮ್ ಟು ಟೈಮ್ ಸಂಬಳ. ಇಂತಹ ಕೊರೋನಾ ಸಂದರ್ಭದಲ್ಲಿ ಸಹಿತ ನಮ್ಮ ಈ ಕಂಪನಿ ಏನಿದೆ ನಮ್ಮ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಒಂದು ಕಾರ್ಯ ನಿರ್ವಹಿಸ್ತಾ ಇದೆ. ಈ ಕಂಪನಿಯ ಬಗ್ಗೆ ಇಷ್ಟೊಂದು ಕೂಲಂಕಷವಾಗಿ ಹೇಳಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ಕೋರ್ ಕಮಿಟಿಯ ಹೆಡ್ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಹೆಳ್ಳಿ ಸರ್ ಅವರ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಅವರಿಂದ ಕಲಿಯೋದು ತುಂಬಾ ಇದೆ. ಅವರಿಗೆ ಕೂಡ ಈ ಸಭೆ ವತಿಯಿಂದ ಕೃತಜ್ಞತೆಗಳು. ಹಾಗೆ ಮುಂದಿನ ಒಂದು ಘಟ್ಟ ಈ ಒಂದು ನಮ್ಮ ಟೀಮ್ ವತಿಯಿಂದ ಕೇಕ್ ತರಿಸಿದ್ದಾರೆ ನಮ್ಮ ಇಷ್ಟೋರ್ ಇಂಡಿಯಾ. ಯಾಕಂತಂದ್ರೆ ಸರ್ ಹೇಳಿದ್ರು ಅವಾಗಲೇ ಇನ್ನೊಂದು 7 ತಿಂಗಳವರೆಗೆ ಓಪನ್ ಆಗ್ತದೆ. ಹೆಮ್ಮೆಯಿಂದ ಹೇಳಬೇಕು, ನಮ್ಮ ಬಬ್ಲೇಶ್ವರ ಗ್ರಾಮದಲ್ಲಿ ನಮ್ಮೂರಿನ ವ್ಯಕ್ತಿ ಬಿಗ್ ಬಜಾರ್ ಸೂಪರ್ ಸ್ಟೋರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೆಮ್ಮೆಯ ವಿಚಾರ ಅಂತ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಶಾಂತು ಸರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿ 25 ಲಕ್ಷ ಬಂಡವಾಳ ಹೂಡಿ ಒಂದು ಕಂಪನಿಗೆ ತೊಡಗಿಸಿ ಅವರ ಟೀಮ್ ಜೊತೆಗೆ ಒಂದು ಈ ನಮ್ಮ ಊರಲ್ಲಿ ಈ ಬಬ್ಲೇಶ್ವರ ಗ್ರಾಮದಲ್ಲಿ ಒಂದು ದೊಡ್ಡ ಪ್ರಮಾಣದ ಅಂಗಡಿ ಈಶ್ವರ್ ಇಂಡಿಯಾ ವತಿಯಿಂದ ಅಂಗಡಿ ತೆಗೆದ ಕಂಪನಿಯಿಂದ ಒಂದು ಮಾರ್ಕೆಟ್ ಅಂದ್ರೆ ಬಿಗ್ ಬಜಾರ್. ನಾವೇನ ಹೋಗ್ಬೇಕಾದ್ರೆ ರಾಯಲ್ ಆಫೀಸರ್ಸ್ ಗೌರ್ಮೆಂಟ್ ಜಾಬ್ ಇಲ್ಲ, ಚಿಕ್ಕ ಪುಟ್ಟ ಅಂಗಡಿಗೆ ಹೋಗೋದು ಏನಂತಾರೆ, ಬ್ಯಾಗ್ ಹಾಕೊಳ್ಳೋದು, ಬಾಸ್ಕೆಟ್ ತಗೊಳ್ಳೋದು, ಸೂಪರ್ ಮಾರ್ಕೆಟ್. ಹಾಗೇನೆ ಅದು ಅಲ್ಲಿ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಲಾಭ ಇಲ್ಲ. ಇಲ್ಲಿ ಲಾಭ, ಆರೋಗ್ಯ, ಆದಾಯ ಇಲ್ಲ. 3 ಅಕ್ಷರಗಳಿಂದ ನಮ್ಮ ಕಂಪನಿ ತಯಾರಾಗಿರೋದು. ಒಂದು ಆರೋಗ್ಯ, ಒಂದು ಆಹಾರ, ಒಂದು ಆದಾಯ. ಈ 3 ಅಕ್ಷರಗಳಿಂದ ನಮ್ಮ ಜೀವನ ನಡೆಯೋದು. ಈ 3 ಅಕ್ಷರಗಳನ್ನ ಸೊಗಸಾಗಿ ಬಿಡಿಸಿ ಇರ್ತಕ್ಕಂಥ ಸೋಮಣ್ಣ ಸರ್ ಇರಲಿ ಅವ್ರು ಬಿಡಿಸಿ ಇನ್ನು ಮುಂದಿನ ಕಾರ್ಯಕ್ರಮ ರೆಡಿ ಮಾಡಿ ಕೊಡೋಣ. ಈಗ ಅವರೆಲ್ಲರೂ ಕೇಕ್ ಅನ್ನು ಕಟ್ ಮಾಡ್ತಾರೆ. ಚಪ್ಪಾಳೆ ಮೂಲಕ ಅವರಿಗೆ ಒಂದು ಸಂತೋಷ ಸಮಯವನ್ನ ಹಮ್ಮಿಕೊಳ್ಳಲು ಎಲ್ಲರೂ ಸಿಗಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಯಲ್ಲಪ್ಪನವರು ಸರ್ ಬರಬೇಕು. ಹಾಗೆ ನಮ್ಮ ಪ್ರಕಾಶ್ ಬೀಳೂರು ಡಾಕ್ಟರ್ ಸರ್ ಅವರು ಬೀಳೂರು ಪ್ರಕಾಶ್ ಸರ್ ಅವರು ಬರಬೇಕು ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಹಾಗೆ ನಮ್ಮ ಬಬ್ಲೇಶ್ವರ ತಂಡದ ನಾಯಕರು ರಾಮ ಕೊಕ್ಕಟ್ಟೂರವರು ತುಂಬಾ ಸರಳ ಸಜ್ಜನ ವ್ಯಕ್ತಿ.
ಅವರಿಂದ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ರೂಪಿಸಲ್ಪಟ್ಟಿದೆ. ಹಾಗೆ ನಾಗೇಶ್ ಮಾತಾಡಿ ಸರ್ ಅವರು ಕೂಡ ಮೆಡಿಕಲ್ ಮಾಲೀಕರು, ವಿಜಯಪುರ ಸಿಟಿಗೆ ತೆಗೆದುಕೊಂಡಿದ್ದಾರೆ, ಅವರು ನೇತೃತ್ವದಲ್ಲಿದ್ದಾರೆ. ಚಪ್ಪಾಳೆಯ ಮೂಲಕ ಅದೊಂದು ಸುಂದರವಾದ ಕ್ಷಣವನ್ನ ಕಳೆಯೋಣ ಅಂತ ಕೇಳ್ತಾ ಇದ್ದೀನಿ. ಈ ಒಂದು ಸಿಹಿ ನೆನಪು ಶಾಶ್ವತವಾಗಿ ಪರಮೇಶ್ವರ ಗ್ರಾಮದಲ್ಲಿ ನೆರವೇರಲಿ. ಇದೇ ತರನಾಗಿ ಸಿಹಿಯ ಸಮಾಚಾರಗಳು ಹಾಗೆ ಇರಲಿ. ಎಲ್ಲರೂ ಚಪ್ಪಾಳೆಯ ಮೂಲಕ ಇದೊಂದು ಯಶಸ್ವಿಗೊಳಿಸಿದ್ದಕ್ಕೆ ತುಂಬಾ ಸಂತೋಷ. ನಿರ್ಮಲ್ ಸರ್ ಅವರು, ಶಾಂತು ಸರ್ ಅವರು ಈ ಒಂದು ಸಣ್ಣ ಫಂಕ್ಷನ್ಗೆ ಇಷ್ಟು ದೊಡ್ಡ ಪ್ರಮಾಣವಾಗಿ ಹೆಮ್ಮೆಯಿಂದ ಬಂದಿದ್ದಾರೆ ಅಂದ್ರೆ ನಮಗೆಲ್ಲ ತುಂಬಾ ಸಂತೋಷದ ವಿಚಾರ. ಹಾಗೆ ಸಿಹಿಯನ್ನ ಹಂಚುವ ಮೂಲಕ ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಈ ಒಂದು ಸಿಹಿ ಸಾವಿರಾರು ವರ್ಷಗಳ ಈ ಸ್ನೇಹ, ಶಾಂತು ಸರ್ ಅವರು, ಸೋಮು ಸರ್ ಅವರ ಸ್ನೇಹ ನೋಡಿದ್ರೆ ಒಬ್ಬ ಅಣ್ಣ ತಮ್ಮನಿಗೆ ಅಸೂಯೆ ಹುಟ್ಟುತ್ತೆ. ಸ್ವಂತ ಅಣ್ಣ ತಮ್ಮ ಇದ್ದಿದ್ರು ಸ್ವಂತ ಅಣ್ಣ ತಮ್ಮನಿಗಿನ ಹೆಚ್ಚಾಗಿ ಅವರಿಗೂ ಕರ್ನಾಟಕದಲ್ಲಿ ಎತ್ತಿ ನಿಂತಿದ್ದಾರೆ. ಒಂದು ಕಂಪನಿಯನ್ನ ಹೆಮ್ಮರವಾಗಿ ಬೆಳೆಸಿ ನಿಲ್ಲಿಸಿದ್ದಾರೆ. ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಎಷ್ಟು ಸಾರಿ ಕೃತಜ್ಞತೆಗಳು ಹೆಮ್ಮೆ. ಸೋಮು ಸರ್ ಅವರ ಖುಷಿ ನಗು ನಮಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ. ಈ ಸಿಹಿ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಎಷ್ಟೋ ಫ್ರೆಂಡ್ಸ್ ಒಂದು ಕಂಪನಿ ಗ್ರೂಪ್ ಏನಾಗ್ತಾ ಇದೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಮ ನಾಯಕರು ಬಂದಿದ್ದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅದೇ ತರನಾಗಿ ಅವರಿಗೆ ಸಾಥ್ ಇರ್ತಕ್ಕಂಥ ನಾಗೇಶ್ ಮಾತಾಡಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಗಳು. ವೀರೇಶ್ ಅವರು ವೇದಿಕೆ ಹತ್ರ ಬರ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ವೇದಿಕೆಯ ಮೇಲೆ ಬರಬೇಕು ವೀರೇಶ್ ಅವರು. ವೀರೇಶ್ ಅವರು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀವಿ. ಚೆನ್ನಾಗಿ ನಮ್ಮ ಸೋಮು ಸರ್ ಅವರು ಹೇಳೋ ಪ್ರಕಾರ ಈಗ 2ನೇ ತಾರೀಕು ಸ್ಫೂರ್ತಿ ರೆಸಾರ್ಟ್ ಅಲ್ಲಿ ಈ ಒಂದು ಕಂಪನಿಯಿಂದ ತುಂಬಾ ವಿಜೃಂಭಣೆಯಿಂದ ಕರ್ನಾಟಕದ ಎಲ್ಲ ನಮ್ಮ ಈಶ್ವರ್ ಕಂಪನಿಯ ಆಯುರ್ವೇದ ಕಂಪನಿಯ ಎಲ್ಲ ಸದಸ್ಯರು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿಯ ಅನುಭವವನ್ನ ಎಲ್ಲರೂ ಹಂಚ್ಕೊಳ್ಳೋಣ. ಎಲ್ಲರೂ 2ನೇ ತಾರೀಕು ಸ್ಫೂರ್ತಿ ರೆಸಾರ್ಟ್ ವಿಜಯಪುರ
ಎಲ್ಲರೂ ಬರ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅದೇ ತರನಾಗಿ ಮುಂದಿನ ಘಟ್ಟ ಈ ಕಾರ್ಯಕ್ರಮ ಮುಗಿಸಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ. ಆದ್ರೂ ಒಂದು ಯಾವುದೇ ಕಾರ್ಯಕ್ರಮ ಪ್ರಾರಂಭವಾದ್ರೆ ಅದಕ್ಕೆ ಅಂತ ಅನ್ನೋದು ಇದ್ದೇ ಇರುತ್ತೆ. ಯಾವುದೋ ಒಂದು ಸಿನಿಮಾ ಪ್ರಾರಂಭವಾದ್ರೆ ಹೆಣ್ಣಂತ ಇರುತ್ತೆ. ಆದ್ರೆ ಇವನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾಕಪ್ಪ ಕಳಿಸ್ಕೊಡ್ಬೇಕು, ಸಂಜೆ ತುಳಿಕೆ ಅವ್ರ ಜೊತೆ ಇರಬೇಕು ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ, ಅವ್ರು ಮುಂದೆ ಕಾರ್ಯಕ್ರಮ ಇದ್ದಾರೆ. ರವಿ ಸರ್ ಅವರು ಅವ್ರದ್ದು ಈಶ್ವರ ಮಾರ್ಕೆಟ್ ಈಗ ಓಪನಿಂಗ್ ಇದೆ ಅಂತ ಈಗ ಹೋಗ್ಬೇಕಾಗಿತ್ತು. ನಾನೇ ಕರೆ ಮಾಡಿದ್ದೀನಿ, ಅದು ಕ್ಷಮೆ ಇದೆ ತಮ್ಮಲ್ಲಿ, ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮ. ಇನ್ನ ಮುಂದಿನ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮ. ಇಲ್ಲಿವರೆಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭಾರತ ದೇಶದ ಅತ್ಯಂತ ಸುಪ್ರಸಿದ್ಧ, ಅತ್ಯಂತ ಕಡಿಮೆ ಸಮಯದಲ್ಲಿ ನಂಬರ್ 1 ಸ್ಥಾನಕ್ಕೆ ಏರುತ್ತಿರುವ ಈಸ್ಟೋ ಇಂಡಿಯಾ ಐಬ್ರೇಡ್ ಕಂಪನಿ, ಇವರ ಕಂಪನಿ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಸೋಮಣ್ಣ ಆರ್ ತೆರಿಗೆ ಸರ್ ಅವರು, ಕರ್ನಾಟಕ ಕೋರ್ ಕಮಿಟಿ ಹೆಡ್, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ವಂದನೆಗಳು. ಅದೇ ತರನಾಗಿ ನಮ್ಮೂರಿನ ಹೆಮ್ಮೆಯ ತಂದ ಸ್ನೇಹದ ಜೀವ, ಸ್ನೇಹಕ್ಕೆ ಸ್ನೇಹ ಎನ್ನುವ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಬಿಸ್ನೆಸ್ ನ ಜ್ಞಾನ ಭಂಡಾರ, ಬಿಸ್ನೆಸ್ ಅಂದ್ರೆ ಏನು, ಆನ್ಲೈನ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರವನ್ನ ತಿಳಿದು ನಮ್ಮೆಲ್ಲರಿಗೂ ದಾರಿದೀಪವಾಗಿರ್ತಕ್ಕಂಥ ಶಾಂತಿ ಬಿರಾದ ಕರ್ನಾಟಕ ಬಿಸ್ನೆಸ್ ಪ್ರಮೋಟರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವರಿಗೆ ಕೂಡ ವಂದನೆಗಳು. ಅದೇ ತರನಾಗಿ ಇನ್ನೊಬ್ಬರು ಗಣ್ಯ ವ್ಯಕ್ತಿ ನಮ್ಮಂತ ಸಾವಿರಾರು ಜನರಿಗೆ ಇದ್ದೇನೆ ಮತ್ತು ಈ ಕಂಪನಿಯ ಮಾರ್ಗದರ್ಶನವನ್ನು ನೀಡುತ್ತಾ ಯಾವ ತರನಾಗಿ ಬಿಸಿನೆಸ್ ಮಾಡಿದ್ರೆ ಯಾವ ತರ ದುಡ್ಡು ಬರುತ್ತೆ ಅನ್ನೋದು ದಾರಿದೀಪವಾಗಿ ಆರ್ಥಿಕತೆಯಿಂದ ಪ್ರಾಮಾಣಿಕವಾಗಿ ನಮ್ಮೆಲ್ಲರನ್ನು ಮೇಲೆ ಒಂದು ಮಟ್ಟಕ್ಕೆ ಎಳೆದೊಯ್ಯತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ಬಿಸಿನೆಸ್ ಪ್ರಮೋಟರ್ ದತ್ತಾತ್ರೇಯ ಹಜಾರೆ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ತರನಾಗಿ ನೆಚ್ಚಿನ ನಾಯಕರು, ನಾನು ರವಿ ಸರ್ ಗೋಖಲೆ ಅವ್ರನ್ನ ಇದೇ ಫಸ್ಟ್ ಟೈಮ್ ನೋಡಿದ್ದು. ಅವರು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವರು ಫಸ್ಟ್ ಬಿಸ್ನೆಸ್ ಮಾಡಕ್ಕೆ ಮತ್ತು ಬಿಸ್ನೆಸ್ ಮಾಡಿದಂತೆ ಈಗ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅತಿ ಸೂಪರ್ ಮಾರ್ಕೆಟ್ ಮಾಲೀಕರಂತ ಹೇಳಿದ್ದಾರೆ. ಅದೇ ತರನಾಗಿ ಅವರು 10 ಬ್ರಾಂಚ್ ಅಲ್ಲ 100 ಬ್ರಾಂಚ್ಗಳಾಗಿ ಬೆಳೆದು ನಮ್ಮನ್ನು ಅವರ ಕಾರ್ಯಕ್ರಮವನ್ನು ಕರೆಸಿ ನಾನು ಅಲ್ಲಿ ಅವ್ರ ಬಗ್ಗೆ ಮಾತಾಡುವಂತ ತುಂಬಾ ಹೆಮ್ಮೆಯಿಂದ ಅನಿಸುತ್ತೆ. ಅದೇ ತರನಾಗಿ ರವಿ ಸರ್ ಅವ್ರದ್ದು ನಾನೇ ಕಾರ್ಯಕ್ರಮ ಇದೆ ಅಂತೆ, ಅವರು ಕೂಡ ಈ ಸಮಯದಲ್ಲಿ ಹೋಗ್ಬಿಟ್ಟು ತಮ್ಮ ಕಾರ್ಯಕ್ರಮವನ್ನು ಬದಿಗೊತ್ತಿ ನನ್ನ ಈ ಚಿಕ್ಕ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರವಿ ಕೋಗ್ಲೆ ಸರ್ ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಂಪನಿಯ ಆಧಾರ ಸ್ತಂಭಗಳು ಅಂದ್ರೆ ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಹೇಗೆ ಪಿಲ್ಲರ್ ಬೇಕು, ಗೋಡೆಗಳು ಬೇಕು, ಅದೇ ತರನಾಗಿ ಕಂಪನಿ ಮೇಲೆತ್ತರಕ್ಕೆ ಬೆಳಿಬೇಕಾದ್ರೆ ಇವು ಹೇಗೆ ಮೇಲೆತ್ತರಕ್ಕೆ ಬೆಳೆದ್ರು ಅದೇ ತರನಾಗಿ ಇದನ್ನೆಲ್ಲರೂ ಮೇಲೆತ್ತರಕ್ಕೆ ಇರ್ತಕ್ಕಂಥ ಯಲ್ಲಪ್ಪ ಇಟ್ನಾಳ್ ಸರ್ ಅವರು, ಡಾಕ್ಟರ್ ಶ್ರೀಯುತ ಯಲ್ಲಪ್ಪ ಇಟ್ನಾಳ್ ಸರ್ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ವಂದನೆಗಳು. ಅದೇ ತರನಾಗಿ ಈ ಕಾರ್ಯಕ್ರಮದ ನಮ್ಮ ಟೀಮಿನ ನಾಯಕರಾದಂಥ ನಾಗೇಶ್ ಮಾತಾಡಿ ಬಿಜಾಪುರ ಆಯುರ್ವೇದ ಕಂಪನಿ ಮೆಡಿಕಲ್ ಅನ್ನ ಇಟ್ಕೊಂಡಿದ್ದಾರೆ, ಮೊನ್ನೆ ಮಾಲೀಕರಾಗಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ವಂದನೆಗಳು. ಅದೇ ತರನಾಗಿ ಶ್ರೀಯುತ ಡಾಕ್ಟರ್ ಪ್ರಕಾಶ್ ಬೀಳೂರು ಸರ್ ಅವರು ಕೂಡ, ಅವರು ಎಲ್ಲ ನಾ ಈ ವೇದಿಕೆಯಲ್ಲಿ ಎಲ್ಲರಿಗೂ ಬಂದವರೆಲ್ಲ ಫಸ್ಟ್ ನಾನು ನೋಡ್ತಾ ಇರೋದು, ನನ್ನ ಹೆಮ್ಮೆ ಅನ್ಸುತ್ತೆ ಇಷ್ಟೆಲ್ಲ ಜನ ಮಾತಾಡೋದು. ಪ್ರಕಾಶ್ ಬೀಳೂರು ಅವ್ರಿಗೂ ಕೂಡ ಒಂದು ವಂದನೆಗಳು. ಅದೇ ತರನಾಗಿ ನಮ್ಮ ಟೀಮಿನ ನಾಯಕರಾಗಿರ್ತಕ್ಕಂಥ ವಿನೋದ್ ಅವರಿಗೂ ಕೂಡ ವಂದನೆಗಳು. ಅದೇ ತರನಾಗಿ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ನನ್ನ ಗೆಳೆಯರಿಗೂ ಕೂಡ ಈ ಒಂದು ವಂದನಾರ್ಪಣೆಯನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾರೆ. ಜೈ ಜೈ ಈಶ್ವರ್ ಇಂಡಿಯಾ, ಜೈ ಈಶ್ವರ್ ಇಂಡಿಯಾ.